ಹಾಯ್ ಪ್ರಿಯಾ. ಹಾಯ್ ದಿನೇಶ್. ನೀರಕ್ಕ ಬಿಟ್ಟು ಏನು ಯೋಚನೆ ಮಾಡ್ತಿದ್ಯಾ? ಅದೇ ನಾನು ವರ್ಕ್ ಮಾಡ್ತಾ ಇದ್ನಲ್ಲ, ಸೊ ಆ ಕಂಪ್ನಿಯಲ್ಲಿ ಜಾಬ್ನ ಕ್ವಿಟ್ ಮಾಡಬೇಕು ಅಂತ ಇದ್ದೀನಿ. ಯಾಕೆ, ಏನಾಯಿತು? ಅಯ್ಯೋ, ಅಲ್ಲಿ ಆ ಮ್ಯಾನೇಜರ್ ಅಂಡರಲ್ಲಿ ಸೊ ಬರೋವಂಥ ಸ್ಯಾಲ್ರಿಗೆ ಯಾಕೋ ಅಡ್ಜಸ್ಟ್ ಆಯ್ತಾ ಇಲ್ಲ. ಇಟ್ ಮೀನ್ಸ್ ನಾನು ಅಲ್ಲಿ ಆ ಮ್ಯಾನೇಜರ್ ಅಂಡರಲ್ಲಿ ವರ್ಕ್ ಮಾಡೋದಕ್ಕಿಂತ ನಾನೇ ಒಂದು ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಬೆಟರ್ ಇರುತ್ತೆ ಅಂತ ನನಗೆ ಪ್ಲ್ಯಾನ್ ಬರ್ತಾ ಇದೆ. ಓಕೆ, ಬಿಸ್ನೆಸ್ ಮಾಡಿದ್ರೆ ಎಷ್ಟು ಇನ್ಕಮ್ ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ? 50,000 to 60,000 ಬಂದ್ರು ನನಗೆ ಓಕೆನೆ. ಓಕೆ, ಹಾಗಾದರೆ ಒಂದು ಕಂಪ್ನಿ ಗೊತ್ತಿದೆ ನನಗೆ. ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಕೂಡ ಡೀಲರ್ಶಿಪ್ನ ಕೊಟ್ಟಿದ್ದಾರೆ. ಡೀಲರ್ಶಿಪ್ ತಗೊಂಡವರು ಕೂಡ ಒಳ್ಳೆ ಇನ್ಕಮ್ನ ಕೂಡ ಗಳಿಸಿದ್ದಾರೆ. 50,000 to 60,000 ಅಂತ ಹೇಳಿದೆ. ಅವರೆಲ್ಲ 1 lakh ಮೇಲೆ 2 lakh ಮೇಲೆ ಗಳಿಸ್ತಾ ಇದ್ದಾರೆ. ನಿನಗೇನಾದರೂ ಇಂಟ್ರೆಸ್ಟ್ ಇದೆ ಅಂದರೆ ನನ್ನ ಕಂಪ್ನಿ ಕರ್ಕೊಂಡು ಹೋಗ್ತೀನಿ. ಕಂಪ್ನಿ ಹತ್ರ ನಿನ್ಗೆ ಏನೇನು ಡೀಟೇಲ್ಸ್ ಬೇಕೋ ಎಲ್ಲ ತಿಳ್ಕೊಂಡು ನೀನು ಕೂಡ ಬಿಸ್ನೆಸ್ನ ಬೇಕಾದ್ರೆ ಸ್ಟಾರ್ಟ್ ಮಾಡ್ಕೊಳ್ಬೋದು. ಹೌದಾ? ಚೆನ್ನಾಗಿದ್ಯಾ? ನಡಿ, ಹಾಗಿದ್ರೆ ಹೋಗೋಣ. ಸೊ ಅಲ್ಲಿ ಹೋದ್ರೆ ನಮಗೊಂದು ಐಡಿಯಾಸ್ ಬರುತ್ತೆ ಯಾವ ಥರ ಬಿಸ್ನೆಸ್ ಏನು ಅಂತ ತಿಳ್ಕೊಂಬರೋಣ. ನಡಿ ಹೋಗೋಣ. ನಾನು ಹೇಳಿದ್ನಲ್ಲ, ಇದೇ ಕಂಪ್ನಿ ಕರ್ಕೊಂಡು ಹೋಗ್ತೀನಿ. ಹೌದು, ಇದೇ ಕಂಪ್ನಿ. ಸರ್ ನಮಸ್ತೆ. ಹಾಯ್ ದಿನೇಶ್. ಹಾಯ್, ಹೇಗಿದ್ದೀರಾ? ಆರಾಮಾಗಿದ್ದೀವಿ. ಏನು ದಿನೇಶ್ ಈ ಕಡೆ? ಓಕೆ, ಇವರಿಗೆ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇದೆಯಂತೆ. ನಮಸ್ತೆ ಮೇಡಮ್. ನಿಮ್ಮ ಕಂಪ್ನಿಲಿ ಆಲ್ಮೋಸ್ಟ್ ಡೀಲರ್ಶಿಪ್ನೆಲ್ಲ ಕೊಟ್ಟಿದ್ದೀರಲ್ಲ, ಇವ್ರಿಗೆ ಏನಾದ್ರು ಆಪರ್ಚುನಿಟಿ ಸಿಗ್ಬೋದು ಅಂತ ಕರ್ಕೊಂಬಂದಿದ್ದೀನಿ. ಡೆಫಿನೆಟ್ಲಿ ಆಪರ್ಚುನಿಟಿ ಇದೆ, ಬನ್ನಿ ಮೇಡಮ್, ಬನ್ನಿ ಹೊರಗಡೆ. ಸರಿಗೆ ಇವ್ರಿಗೆ ಬಿಸ್ನೆಸ್ ಮಾಡಿ ತಿಳಿಸ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಹತ್ರ ತುಂಬ ಜನ ಕೇಳ್ತಾ ಇರ್ತಾರೆ, ಯಾವುದೊಂದು ಬಿಸ್ನೆಸ್ ಇದ್ರೆ ಹೇಳಿ, ಒಂದು ಒಳ್ಳೆ ಬಿಸ್ನೆಸ್ ಆಗಿರಬೇಕು ಅಂತ. ಈಗ ನಿಮ್ಮ ಕಂಪ್ನಿ ಬಗ್ಗೆ ನೀವೊಂದು ಒಳ್ಳೆ ಆಪರ್ಚುನಿಟಿ ಕೊಡ್ತಾ ಇರೋಂಥ ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿದ್ದೀವಿ, ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಕೂಡ ನೋಡಿದ್ದೀವಿ. ಈಗ ನಮಗೆ ಕೂಡ ತಿಳಿಸ್ಕೊಡ್ಬೋದಾ ಯಾವ ರೀತಿ ಬಿಸ್ನೆಸ್ನ? 100% ಸರ್, ಬಿಸ್ನೆಸ್ ಆಪರ್ಚುನಿಟಿ ನಾವೆಲ್ಲರಿಗೂ ಪ್ರೊವೈಡ್ ಮಾಡ್ತಿದ್ವಿ. ಅದು ಯಾವ ರೀತಿ ಬಿಸ್ನೆಸ್ ಆಪರ್ಚುನಿಟಿ ನಾವು ಕೊಡ್ತಾ ಇದ್ದೀವಿ, ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ ಸರ್. ಬಿಸ್ನೆಸ್ ಅಲ್ಲಿ ಬೆಳಿಬೇಕು ಅಂತ ಇದ್ದವರು ಪ್ರತಿಯೊಬ್ರು ಕೂಡ ಈ ಬಿಸ್ನೆಸ್ ನ ನಾವು ಮಾಡ್ಬೋದು. ಮಾರ್ಕೆಟಿಂಗ್ ಜೊತೆಗೆ ನಿಮಗೆ ಸೇಲ್ಸ್ ಕೂಡ ಕಂಪನಿ ನಿಮ್ ಪರವಾಗಿ ಮಾಡ್ಕೊಡುತ್ತೆ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಒಂದು 50,000-60,000 ಅರ್ನ್ ಮಾಡ್ತಿದ್ರು. ಈಗ ಬಂದ್ಬಿಟ್ಟು ಅವರು 3 ರಿಂದ 4 ಲಕ್ಷದವರೆಗೂ ಅರ್ನ್ ಮಾಡ್ತಿದ್ದಾರೆ. ಸರ್, ಡೆಪಾಸಿಟ್ ಯಾವುದೇ ತರದ್ದು ಇಲ್ಲ ಸರ್. ಈ ಬಿಸ್ನೆಸ್ ಮಾಡುವಂತ ಇಚ್ಛೆ ಇರುವಂತ ಪ್ರತಿಯೊಬ್ರು ಕೂಡ ಮಾಡ್ಬೋದು. ಈಗೇನು ಅಂತ ಹೇಳಿದ್ರೆ ಜನಕ್ಕೆ 9 to 6 ಜಾಬ್ ಮಾಡಿ ಬೇಜಾರಾಗಿರುತ್ತೆ. ಅಂತವ್ರಿಗೆ ನಮ್ಮ ಕಂಪನಿ ಕೊಡುವಂತ ಆಪರ್ಚುನಿಟಿ ಯುಟಿಲೈಸ್ ಮಾಡ್ಕೊಳ್ಳೋದು ರೈಟ್ ಚಾಯ್ಸ್ ಅಂತ ಹೇಳ್ತೀನಿ. ಡೆಪಾಸಿಟ್ಸ್ ಆಗಲಿ, ಫಿಕ್ಸ್ಡ್ ಡೆಪಾಸಿಟ್ಸ್ ಆಗಲಿ ಯಾವ್ದು ಇರಲ್ಲ ಇದರಲ್ಲಿ. ನೀವು 1 ಲಕ್ಷದಲ್ಲಿ, ಈಗ ನಾನು ನಿಮ್ಗೆ ಹೇಳಿದೆ ಆಗ್ಲೇ, 3-4 ವರ್ಷ ಬಿಸ್ನೆಸ್ ಮಾಡಿರೋರು ಈಗ ಬಂದ್ಬಿಟ್ಟು 3 ರಿಂದ 4 ಲಕ್ಷ ರೂಪಾಯಿ ಬರೀ ತಿಂಗಳಿಗೆ ಅರ್ನ್ ಮಾಡ್ತಿದ್ದಾರೆ ಅಂತ. ಸರ್, ಈಗ ಮೊದಲದಾಗಿ ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸ್ಕೊಟ್ಬಿಡಿ ಸರ್. ಓಕೆ ಸರ್, ನಮ್ಮ ಕಂಪನಿ ಬಂದ್ಬಿಟ್ಟು 15 years ಆಯ್ತು ಸರ್. ನಮ್ಮ ಈ ಕಂಪನಿ ಶುರು ಮಾಡಿ 2009 ಅಲ್ಲಿ ನಾವು ಕಂಪನಿ ಶುರು ಮಾಡಿದ್ದು. 2005 ಇಂದ ನಾವು ಬಂದ್ಬಿಟ್ಟು ಬಿಸ್ನೆಸ್ ಮಾಡ್ಕೊಂಡು ಬರ್ತಾ ಇದೀವಿ. ಓಕೆ, ಈಗ ವೀಕ್ಷಕರಿಗೆ ಯಾವ ರೀತಿಯಿಂದ ಬಿಸ್ನೆಸ್ ಆಪರ್ಚುನಿಟಿ ಕೊಡ್ತೀರಾ ನೀವು? ಬಿಸ್ನೆಸ್ ಆಪರ್ಚುನಿಟಿ ಅಂತ ಹೇಳಿದ್ರೆ ನಾವು ಪ್ರತಿಯೊಂದು ಜಿಲ್ಲೆಯಲ್ಲೂ ನಮ್ಮ ಆಫೀಸಸ್ನ ಮಾಡಬೇಕು ಅಂತಿದ್ದೀವಿ. ಅಂದರೆ ಡೀಲರ್ಸ್ನ ಕ್ರಿಯೇಟ್ ಮಾಡಬೇಕು ಅಂತಿದ್ದೀವಿ. ಆಲ್ರೆಡಿ ನಮ್ಮ ಹತ್ರ ಬಂದ್ಬಿಟ್ಟು 180 ಜನ ಡೀಲರ್ಸ್ ಆಲ್ರೆಡಿ ಆನ್ ಬೋರ್ಡ್ ಆಗಿದ್ದಾರೆ. ನಮಗೆ ಇನ್ನೂ ಡೀಲರ್ಸ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಓಕೆ, ಈಗ ತಾಲೂಕು ವೈಸ್ ಕೊಡ್ತೀರಾ ಅಥವಾ ಡಿಸ್ಟ್ರಿಕ್ಟ್ ವೈಸ್ ಕೊಡ್ತೀರಾ, ಯಾವ ರೀತಿ ಕೊಡ್ತೀರಾ? ಡೀಲರ್ಸ್ಗೆ ಬಂದ್ಬಿಟ್ಟು ನಾವು ತಾಲೂಕು ವೈಸ್ ಕೊಡ್ತಾ ಇದ್ದೀವಿ. ಒಂದೊಂದು ತಾಲೂಕಿಗೆ ಒಬ್ಬೊಬ್ಬರು ಡೀಲರ್ನ ನಾವು ಅಪಾಯಿಂಟ್ ಮಾಡ್ತಾ ಇದ್ದೀವಿ. ಓಕೆ, ಈಗ ಯಾರೆಲ್ಲ ಬಿಸ್ನೆಸ್ನ ಮಾಡ್ಬೋದು ಸರ್? ಬಿಸ್ನೆಸ್ ಎಲ್ಲರೂ ಬಿಸ್ನೆಸ್ ಮಾಡ್ಬೋದು ಸರ್. ರನ್ನಿಂಗ್ ಬಿಸ್ನೆಸ್ ಅಲ್ಲಿ ಫೀಲ್ಡ್ ಅಲ್ಲಿ ಇರೋರು ಕೂಡ ಬಿಸ್ನೆಸ್ ಮಾಡ್ಬೋದು, ಅಥವಾ ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಇದು ರೈಟ್ ಆಗುತ್ತೆ. ಯಾಕೆ ಇದು ರೈಟ್ ಚಾಯ್ಸ್ ಆಗುತ್ತೆ ಅಂತ ಹೇಳಿದ್ರೆ, ಬಿಸ್ನೆಸ್ ನಿಮಗೆ ಆಪರ್ಚುನಿಟಿ ಕೊಡೋದಲ್ಲದೆ ಬಿಸ್ನೆಸ್ ನಡೆಸ್ಕೊಡೋದಕ್ಕೆ ಎಲ್ಲಾ ತರದ ಹೆಲ್ಪ್ ಮತ್ತೆ ಸಪೋರ್ಟ್ ನಮ್ಮ ಕಂಪ್ನಿ ಮಾಡಿಕೊಡುತ್ತೆ. ಓಕೆ, ಈಗ ಬಿಸ್ನೆಸ್ ಬಗ್ಗೆ ಏನೂ ನಾಲೆಡ್ಜ್ ಇರಲ್ಲ, ಇದೊಂಥರ ಹೊಸ ಬಿಸ್ನೆಸ್, ಹೊಸ ಪ್ರಾಡಕ್ಟ್ ಆಗಿರೋದ್ರಿಂದ ಏನೋ ಟ್ರೈನಿಂಗ್ ಏನಾದ್ರು ಸಿಗುತ್ತಾ, ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ಹೇಗೆ ಮಾಡ್ಬೋದು? ನಮ್ಮ ಕಂಪನಿ ಕಂಪ್ಲೀಟ್ ಆಗಿ ಬಂದ್ಬಿಟ್ಟು ನಿಮಗೆ ಟ್ರೈನಿಂಗ್ ಅಂತೂ ಡೆಫಿನೆಟ್ ಆಗಿ ಮಾಡ್ಕೊಡುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಸ್ಟೆಪ್ ಬೈ ಸ್ಟೆಪ್ ಬಿಸ್ನೆಸ್ ನೀವು ಹೆಂಗ್ ಶುರು ಮಾಡಬೇಕು, ಬಿಸ್ನೆಸ್ನ ನೀವು ಹೆಂಗೆ ರನ್ ಮಾಡಬೇಕು, ಯಾವ್ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು, ಮತ್ತೆ ಎಲ್ಲೆಲ್ಲಿ ನೀವು ಪಬ್ಲಿಸಿಟಿ ಮಾಡಬೇಕು, ಇದ್ರ ಜೊತೆಗೆ ಮಾರ್ಕೆಟಿಂಗ್ ಜೊತೆಗೆ ನಿಮಗೆ ಸೇಲ್ಸ್ ಕೂಡ ಕಂಪನಿ ನಿಮ್ ಪರವಾಗಿ ಮಾಡ್ಕೊಡುತ್ತೆ. ಓಕೆ, ಈಗ ಡೀಲರ್ಶಿಪ್ನ ತಗೊಂಡ್ರೆ, ಡಿಸ್ಟ್ರಿಬ್ಯೂಷನ್ಶಿಪ್ನ ತಗೊಂಡ್ರೆ ಕಂಪನಿ ಕಡೆಯಿಂದ ಸೇಲ್ಸ್ ಕೂಡ ನಿಮ್ಮ ಕಡೆಯಿಂದ ಕೊಡ್ತೀವಿ. ಸೇಲ್ಸ್ ಸಪೋರ್ಟ್ ಕೂಡ ಕಂಪನಿ ಕಡೆಯಿಂದ ನಾವು ಮಾಡ್ಕೊಡ್ತೀವಿ. ನಿಮಗೆ ಆದಂತ ಒಂದು ಡೆಡಿಕೇಟಿವ್ ಬ್ಯಾಕ್ ಎಂಡ್ ಟೀಮ್ ಇರುತ್ತೆ. ಅವರು ಬಂದ್ಬಿಟ್ಟು ಏನು ಅಂತ ಹೇಳಿದ್ರೆ, ನಾವು 365 days ಪ್ರಮೋಷನಲ್ ಆಕ್ಟಿವಿಟೀಸ್ ಮಾಡ್ತಾ ಇರ್ತೀವಿ. ಸೊ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಎನ್ಕ್ವೈರೀಸ್ಗಳು ಜನರೇಟ್ ಆಗುತ್ತೆ. ಯಾರ್ಯಾರು UPS ತಗೊಬೇಕು ಅಂತ ಇರ್ತಾರೋ ಅವರೆಲ್ಲ ಬಂದ್ಬಿಟ್ಟು ನಮಗೆ ಕಾಲ್ ಮಾಡಿದಾಗ, ಅವ್ರ ಕಸ್ಟಮರ್ ಯಾವ ಝೋನ್ ಅಲ್ಲಿ ಇದಾರೆ ಅಂದ್ರೆ, ಯಾವ ಏರಿಯಾದಲ್ಲಿ ಇರ್ತಾರೋ ಆ ಏರಿಯಾದ ಬಂದ್ಬಿಟ್ಟು ಡೀಲರ್ಗೆ ನಾವು ನಂಬರ್ನ ಪಾಸ್ ಆನ್ ಮಾಡ್ತೀವಿ. ಬರೀ ಪಾಸ್ ಆನ್ ಮಾಡಲ್ಲ, ಅದಕ್ಕಿಂತ ಮುಂಚೆ ಕಂಪ್ಲೀಟ್ ಆಗಿ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಕೊಟ್ಟು ಅವ್ರಿಗೆ ಯಾವ ಪ್ರಾಡಕ್ಟ್ ಅವ್ರ ರಿಕ್ವೈರ್ಮೆಂಟ್ ಇರುತ್ತೆ, ಯಾವ ಪ್ರಾಡಕ್ಟ್ ಅವರ ಸಿಚುವೇಶನ್ಗೆ ಸೆಟ್ ಆಗುತ್ತೆ, ಬಜೆಟಿಂಗ್ ಬಗ್ಗೆ ಪ್ರತಿಯೊಂದು ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಗ ಕಸ್ಟಮರ್ ಕೆಲವೊಬ್ರು ಏನು ಅಂತ ಹೇಳಿದ್ರೆ ಟಚ್ ಅಂಡ್ ಫೀಲ್ ಕೇಳ್ತಾರೆ. ಅಂದ್ರೆ ಕೆಲವೊಬ್ರು ಬಂದ್ಬಿಟ್ಟು ಕಸ್ಟಮರ್ ಆನ್ಲೈನ್ ಅಲ್ಲೇ ಫುಲ್ ಪರ್ಚೇಸ್ ಮಾಡಲ್ಲ, ನೋಡಿದ್ಮೇಲೆ ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಂತವ್ರಿಗೂ ಕೂಡ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಅವರು ನಿಯರೆಸ್ಟ್ ಡೀಲರ್ ಕಾಂಟ್ಯಾಕ್ಟ್ ನಂಬರು, ಹೆಸರು ಕೊಟ್ಟು ನಾವು ಅಡ್ರೆಸ್ ಕೊಟ್ಟು ಕಳಿಸ್ತೀವಿ ಕಸ್ಟಮರ್ಗೆ. ಸರ್, ಅವ್ರ ಪ್ಲೇಸ್ಗೆ ಹೋಗಿ ನಮ್ಮ ಡೀಲರ್ ಇದ್ದಾರೆ, ನಮ್ಮ ಡೀಲರ್ ಜಾಗದಲ್ಲಿ ನೀವು ನಮ್ಮ ಪ್ರಾಡಕ್ಟ್ ನ ನೋಡಬಹುದು ಅನ್ನೋದು ಕೂಡ ಮಾಡ್ಕೊಡ್ತೀವಿ. ಓಕೆ, ಈಗ ಬಿಸ್ನೆಸ್ ನ ಮಾಡಬೇಕಂದ್ರೆ ಇಂತಿಷ್ಟು ಓದಿರಬೇಕು ಅಂತ ಏನೋ ಇದೆಯಾ ಸರ್? ಯಾವುದೇ ತರದ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಆಗಲಿ, ಒಬ್ಬ ಗ್ರಾಜುಯೇಟೇ ಆಗಬೇಕು ಅನ್ನೋದು ಯಾವುದೇ ತರದ್ದು ಇಲ್ಲ ಸರ್. ಬಿಸ್ನೆಸ್ ಮಾಡೋ ಇಚ್ಛೆ ಇದ್ದು, ಹಾರ್ಡ್ ವರ್ಕಿಂಗ್ ಮಾಡೋ ಆಸೆ ಇತ್ತು,
ಬಿಸ್ನೆಸ್ ಅಲ್ಲಿ ಬೆಳಿಬೇಕು ಅಂತ ಇದ್ದವರು ಪ್ರತಿಯೊಬ್ರು ಕೂಡ ಈ ಬಿಸ್ನೆಸ್ ನ ನಾವು ಮಾಡ್ಬೋದು. ಓಕೆ, ಹಂಗಾದ್ರೆ ಯಾರು ಬೇಕಾದ್ರೂ ಬಿಸ್ನೆಸ್ ನ ಮಾಡ್ಕೊಳ್ಬೋದಲ್ವಾ? ಯಾರು ಬೇಕಾದ್ರೂ ಈ ಬಿಸ್ನೆಸ್ ನ ಮಾಡ್ಕೊಡ್ಬೋದು. ಓಕೆ, ಈಗ ಮಂತ್ಲಿ ಒಂದು ಎಷ್ಟು ಇನ್ಕಮ್ ನ ಮಾಡ್ಬೋದು ಸರ್ ಈ ಬಿಸ್ನೆಸ್ ಮಾಡಿ? ಈ ಬಿಸ್ನೆಸ್ ಅಲ್ಲಿ ಏನು ಅಂತ ಹೇಳಿದ್ರೆ ಯಾವ ರೀತಿ ವರ್ಕ್ ಮಾಡ್ತೀರಾ ಅದ್ರ ಮೇಲೆ ಪ್ರಾಫಿಟ್ ಸಿಗುತ್ತೆ. ನಾವು ಬೇಸಿಕ್ ಆಗಿ ಹೇಳ್ಬೇಕು ಅಂತ ನಿಮಗೆ 15,000ದಿಂದ 60,000ದವರೆಗೂ ನೀವು ಅರ್ನ್ ಮಾಡುವಂತ ಆಪರ್ಚುನಿಟಿ ನಿಮಗೆ ಇರುತ್ತೆ. ಓಕೆ ಓಕೆ, ಹಂಗಾದ್ರೆ ಒಂದು ಒಳ್ಳೆ ಅರ್ನಿಂಗ್ಸ್ ಇರುವಂತ ಬಿಸ್ನೆಸ್ ಅಲ್ವಾ ಇದು? ಹೌದು ಸರ್, 15,000ರಿಂದ 60,000 ರೂಪಾಯಿ ನಿಮ್ಗೆ 60,000 ರೂಪಾಯಿ ಅರ್ನ್ ಮಾಡ್ತೀರಾ ತಿಂಗಳಿಗೆ ಅಂತ ಹೇಳಿದ್ರೆ ಅದು ಒಳ್ಳೆ ಬಿಸ್ನೆಸ್ ಆಗುತ್ತೆ ಸರ್ ಅದು. ಓಕೆ ಓಕೆ ಸರ್, ಈಗ ಡಿಸ್ಟ್ರಿಕ್ಟ್ ವೈಸ್ ಕೊಡ್ತೀವಿ, ತಾಲೂಕ್ ವೈಸ್ ಕೊಡ್ತೀವಿ ಅಂತ ಹೇಳಿದ್ರೆ ಒಂದು ತಾಲೂಕಿಗೆ ಕೊಟ್ಟ ಮೇಲೆ ಮತ್ತೆ ಬೇರೆ ಯಾರಿಗಾದ್ರು ಕೊಡ್ತೀರಾ ಅಲ್ಲಿ ಬಿಸ್ನೆಸ್ನ ಹೇಗೆ? ಒಬ್ಬರಿಗೆ ನಾವು ಅಲೋಕೇಟ್ ರಿಜಿಸ್ಟರ್ ಮಾಡಿದ್ಮೇಲೆ ಅವ್ರಿಗೆ ಇನ್ನೊಬ್ಬರಿಗೆ ನಾವು ಅದೇ ಜಾಗದಲ್ಲಿ ಇನ್ನೊಬ್ರು ಡೀಲರ್ಗೆ ನಾವು ಅಲೋಕೇಟ್ ಮಾಡ್ಕೊಡಲ್ಲ. ಓಕೆ, ಸೊ ಒಂದು ಜಾಗದಲ್ಲಿ ಒಬ್ಬರೇ ಇರ್ತಾರೆ. ಓಕೆ, ಒಂದು ತಾಲೂಕಿಗೆ ಒಂದು ಜಾಗದಲ್ಲಿ ಒಬ್ಬರೇ ಇರ್ತಾರೆ ಅಲ್ವಾ? ಹೌದು, ನಮ್ಮ ಕಂಪನಿಯಿಂದ ನಿಮಗೆ ಓವರ್ ಲ್ಯಾಪಿಂಗ್ ಮಾಡ್ಕೊಡಲ್ಲ ಅಂತ ಹೇಳಿ ನಿಮ್ಗೂ ಕೊಟ್ಟು ಇನ್ನೊಬ್ರಿಗೂ ಕೊಟ್ಟು ಆ ತರ ಬಿಸ್ನೆಸ್ ನಾವು ಮಾಡಲ್ಲ. ಒಂದು ಜಾಗಕ್ಕೆ ಅಥವಾ ಒಂದು ಪಿನ್ ಕೋಡ್ ಒಬ್ರು ಕೊಡ್ತು ಅಂದ್ರೆ ಆ ಪಿನ್ ಕೋಡ್ ಅದೇ ಡೀಲರೇ ರಿಜಿಸ್ಟರ್ ಆಗಿರ್ತಾರೆ. ಓಕೆ ಸರ್, ಈಗ ಬಿಸ್ನೆಸ್ನ ಯಾರೆಲ್ಲ ಮಾಡ್ಬೋದು ಸರ್? ಈ ಬಿಸ್ನೆಸ್ ಮಾಡುವಂತ ಇಚ್ಛೆ ಇರುವಂತ ಪ್ರತಿಯೊಬ್ರು ಕೂಡ ಮಾಡ್ಬೋದು. ಈಗೇನು ಅಂತ ಹೇಳಿದ್ರೆ ಜನಕ್ಕೆ 9 to 6 ಜಾಬ್ ಮಾಡಿ ಬೇಜಾರಾಗಿರುತ್ತೆ. ಅಂತವ್ರಿಗೆ ನಮ್ಮ ಕಂಪನಿ ಕೊಡುವಂತ ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳೋದು ರೈಟ್ ಚಾಯ್ಸ್ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಬಿಸ್ನೆಸ್ ಗೊತ್ತಿಲ್ಲದಿರೋರು ಕೂಡ ಈ ನಮ್ಮ ಬಿಸ್ನೆಸ್ನ ಶುರು ಮಾಡ್ಬೋದು. ಬಿಸ್ನೆಸ್ ಹೆಂಗ್ ಶುರು ಮಾಡಬೇಕು, ಯಾವ ರೀತಿ ಬಿಸ್ನೆಸ್ನ ನಡೆಸಬೇಕು ಅನ್ನೋದು ಕೂಡ ನಾವು ಕಂಪನಿಲಿ ನಿಮಗೆ ಟ್ರೈನಿಂಗು ಮಾಡ್ತೀವಿ, ಬಿಸ್ನೆಸ್ ಕೂಡ ಮಾಡ್ಕೊಡ್ತೀವಿ. ಆಲ್ರೆಡಿ ಈಗ ಬಿಸ್ನೆಸ್ ನ ಮಾಡಿರೋರು ಮಂತ್ಲಿ ಎಷ್ಟು ಇನ್ಕಮ್ ನ ಗಳಿಸ್ತಾ ಇದ್ದಾರೆ? ಈಗ ಆಲ್ರೆಡಿ ಬಿಸ್ನೆಸ್ ನಮ್ಮ ಜೊತೆ ಒಂದು 3 ವರ್ಷ 4 ವರ್ಷದಿಂದ ಬಿಸ್ನೆಸ್ ರನ್ ಮಾಡಿರೋ ಅವರ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಒಂದು 50-60,000 ಅರ್ನ್ ಮಾಡ್ತಿದ್ದರು. ಈಗ ಬಂದ್ಬಿಟ್ಟು ಅವರು 3ರಿಂದ 4 ಲಕ್ಷದವರೆಗೂ ಅರ್ನ್ ಮಾಡ್ತಿದ್ದಾರೆ. ಹಂಗಾದ್ರೆ ಮಾರ್ಕೆಟಿಂಗ್ ಕೂಡ ಒಂದು ವ್ಯಾಲ್ಯೂ ಇದೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಬಿಸ್ನೆಸ್ ಆಗಿರೋದ್ರಿಂದ ಯಾರು ಬೇಕಾದ್ರೂ ಮಾಡ್ಬೋದಲ್ವಾ? ಯಾರು ಬೇಕಾದ್ರೂ ಬಿಸ್ನೆಸ್ ಮಾಡ್ಬೋದು. ಬಟ್ ನಮ್ಮ ಬಿಸ್ನೆಸ್ ಹೊಸದು ಅಂತ ಯಾರು ಥಿಂಕ್ ಮಾಡುವಂತ ನೆಸೆಸಿಟಿ ಇಲ್ಲ. ಆಲ್ರೆಡಿ ನಾವು ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ 10,000 ಕಸ್ಟಮರ್ಸ್ ನವರೆಗೂ ನಾವು ರೀಚ್ ಮಾಡಿದೀವಿ ಕರ್ನಾಟಕದಲ್ಲಿ. ಆಲ್ರೆಡಿ ನಮ್ಮ ಬ್ರಾಂಚಸ್ ಬಂದ್ಬಿಟ್ಟು ಈಗ ಅಪ್ಗ್ರೇಡ್ ಮಾಡಿದೀವಿ. ಪುಣೆದಲ್ಲಿ, ನಮ್ಮ ಮಹಾರಾಷ್ಟ್ರದಲ್ಲಿ ನಮ್ಮ ಬ್ರಾಂಚ್ ಓಪನ್ ಆಗಿದೆ, ಮತ್ತೆ ತಮಿಳ್ನಾಡಲ್ಲಿ ಓಪನ್ ಆಗಿದೆ, ಆಂಧ್ರದಲ್ಲಿ ಓಪನ್ ಆಗಿದೆ. ಸೊ ನಮ್ಮ ಕಂಪನಿ ಬಂದ್ಬಿಟ್ಟು ಬೆಳವಣಿಗೆ ಆಗ್ತಾ ಇದೆ. 15 ವರ್ಷದ ಎಕ್ಸ್ಪೀರಿಯನ್ಸ್ ಏನಿದೆ ನಾವು ಗಳಿಸ್ಕೊಂಡಿದ್ವಿ, 15 ವರ್ಷದ ಎಕ್ಸ್ಪೀರಿಯನ್ಸ್ ಹೊಸದಾಗಿ ನಮ್ಮ ಜೊತೆ ಟೈಅಪ್ ಆಗುವಂತ ಡೀಲರ್ಗಳಿಗೆ ನಾವು ಅದನ್ನ ಹಂಚ್ಕೊಳ್ತೀವಿ. ಮತ್ತೆ ಡೆವಲಪ್ ಮಾಡೋದಕ್ಕೆ ಅವ್ರಿಗೆ ಹೆಂಗೆ ನಾವು ಶಾರ್ಟ್ ಆಗಿ ನಿಮಗೆ ನಮ್ಮ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ ಪ್ರಾಫಿಟ್ ಬಂದೇ ಬರುತ್ತೆ ಅಂತ ಹೇಳ್ತಿರೋ, ನಾವು 15 ವರ್ಷದಲ್ಲಿ ಗಳಿಸಿರುವಂತ ಕಾನ್ಫಿಡೆನ್ಸ್ ಅಲ್ಲೇ ನಾವು ನಿಮಗೆ ನಮ್ಮ ಜೊತೆ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಪ್ರಾಫಿಟ್ ಬರುತ್ತೆ ಅಂತ ಕಡೆ ಖಂಡಿತವಾಗಿ ಹೇಳ್ಬೋದು. ಸರಿಗೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಡೆಪಾಸಿಟ್ ಫೀಸ್ ಯಾರು ಕಟ್ಟಬೇಕಾ ಸರ್? ಸರ್ ಡೆಪಾಸಿಟ್ ಯಾವುದೇ ತರದ್ದು ಇಲ್ಲ. ಇನ್ವೆಸ್ಟ್ಮೆಂಟ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ 1 ಲಕ್ಷದಿಂದ ಶುರು ಮಾಡಬೇಕಾಗತ್ತೆ. ಬಟ್ ಆ 1 ಲಕ್ಷನೂ ಕೂಡ ನಿಮ್ಮ ಹತ್ರನೇ ಇರುತ್ತೆ. ಅದೇ ಸರ್, 1 ಲಕ್ಷ ನಮ್ಮ ಹತ್ರನೇ ಇರುತ್ತೆ. ಅದನ್ನ ಹೇಳ್ತೀನಿ ನೋಡಿ ಸರ್. 1 ಲಕ್ಷ ನೀವು ಬಂದ್ಬಿಟ್ಟು ನಾನು ಹೇಳಿದಾಗಲೇ ಡೆಪಾಸಿಟ್ಸ್ ಇಲ್ಲ ಅಂತ, ಬಟ್ 1 ಲಕ್ಷ ಇನ್ವೆಸ್ಟ್ಮೆಂಟ್ ಇದೆ ಅಂತ ಹೇಳ್ತಾನೆ. ಆ 1 ಲಕ್ಷ ಇನ್ವೆಸ್ಟ್ಮೆಂಟ್ ಗೆ 1 ಲಕ್ಷದ ಪ್ರಾಡಕ್ಟ್ಸ್ ನೀವು ಕೊಡ್ತೀವಿ. ಓಕೆ, ಈಗ ಬೇರೆ ಕಂಪ್ನಿಗಳಾದ್ರೆ ಡೆಪಾಸಿಟ್ ನ ಎಕ್ಸ್ಟ್ರಾ ಕಟ್ಸ್ಕೊಂತಾರೆ, ಪ್ರಾಡಕ್ಟ್ ಗೆ ಎಕ್ಸ್ಟ್ರಾ ತಗೊಂತಾರೆ. ನಿಮ್ದು ಆ ರೀತಿ ಏನು ಇಲ್ಲ ಅಲ್ವಾ? ನಾವು ಯಾವ ರೀತಿ ಡೆಪಾಸಿಟ್ಸ್ ನ ಎಕ್ಸ್ಟ್ರಾ ತಗೊಳ್ಳಲ್ಲ. ನಾವು ನೀವು ಏನು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರೋ ಆ ತಕ್ಕನಂಗೆ ನಾವು ನಿಮಗೆ ಪ್ರಾಡಕ್ಟ್ಸ್ ನ ಡೆಲಿವರಿ ಮಾಡ್ತೀವಿ. ಸೊ ನಿಮಗೆ ದುಡ್ಡು ನಿಮ್ಮ ಹತ್ರನೇ ಇರುತ್ತೆ. ಓಕೆ, ಹಾಗಾದ್ರೆ ಒಂದು ಲೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡುವಂತ ಬಿಸ್ನೆಸ್. ಲೋ ಇನ್ವೆಸ್ಟ್ಮೆಂಟ್ ವಿತ್ ಹೈ ರಿಟರ್ನ್ಸ್. ಓಕೆ, ನೀವು 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ನೀವು 15,000ದಿಂದ 60,000ವರೆಗೂ ಅರ್ನ್ ಮಾಡುವಂತ ಆಪರ್ಚುನಿಟಿ ಇರುತ್ತೆ ನಿಮಗೆ. ನಿಮ್ಗೆ ಅರ್ನಿಂಗ್ ಲಿಮಿಟ್ ಇಲ್ಲ. ನೀವು 1 ಲಕ್ಷದಲ್ಲಿ, ಈಗ ನಾನು ನಿಮ್ಗೆ ಹೇಳಿದೆ ಆಗ್ಲೇ 3-4 ವರ್ಷ ಬಿಸ್ನೆಸ್ ಮಾಡಿರೋರು ಈಗ ಬಂದ್ಬಿಟ್ಟು 3ರಿಂದ 4 ಲಕ್ಷ ರೂಪಾಯಿ ಬರೀ ತಿಂಗಳಿಗೆ ಅರ್ನ್ ಮಾಡ್ತಿದ್ದಾರೆ ಅಂತ. ಸೊ ನೀವು ಕೂಡ ಆ ಲೆವೆಲ್ಗೆ ಹೋಗ್ಬೋದು. ಆ ಡೆಡಿಕೇಶನ್ ಇದ್ದವರು ಯಾರೇ ಇದ್ರು ಕೂಡ ಆ ಲೆವೆಲ್ಗೆ ಹೋಗ್ಬೋದು. ಓಕೆ, ಹಂಗಾದ್ರೆ ಅದು ಯಾವ ಪ್ರಾಡಕ್ಟ್ಗಳು ನಿಮ್ಮ ಹತ್ರ ಇದೆ ಸರ್? ಸರ್ ನಮ್ಮ ಹತ್ರ ಬಂದ್ಬಿಟ್ಟು ಬೇಸಿಕ್ ಆಗಿ ಏನು ಅಂತ ಹೇಳಿದ್ರೆ ಎಲ್ಲಾ ತರದ ಡೊಮೆಸ್ಟಿಕ್ ಯೂಸರ್ಸ್ ಪ್ರೈಮರಿ ಆಗಿ ನಾವು ಬಂದ್ಬಿಟ್ಟು ಕಂಪನಿನ UPS ನ ಶುರು ಮಾಡಿದ್ವಿ. ಆಮೇಲೆ ನೋಡ್ತಾ ಇದ್ವಿ ನಾವು ರೋಡ್ ಸೈಡ್ ವ್ಯಾಪಾರಿಗಳಿಗೆ ತುಂಬಾ ಸಮಸ್ಯೆ ಆಗ್ತಿದೆ. ಲೆಡ್ ಆಸಿಡ್ ಬ್ಯಾಟ್ರಿ ಕ್ಯಾರಿ ಮಾಡೋದು ಸಮಸ್ಯೆ ಆಗ್ತಿದೆ, ಟ್ರೆಡಿಷನಲ್ ಬ್ಯಾಟ್ರಿ ಯೂಸ್ ಮಾಡೋದು ಸಮಸ್ಯೆ ಆಗ್ತಿದೆ ಅಂತ ನೋಡಿ ಅವ್ರಿಗಾಗಿ ಕೂಡ ಯುಟಿಲೈಸ್ ಆಗಲಿ ಅಂತ ಹೇಳಿ ನಮ್ಮ ಕಂಪ್ನಿಲಿ ಹೊಸ ಇದನ್ನ ಮಾಡಿದ್ವಿ. 0.5 kV ಅನ್ನೋ ಒಂದು ಪ್ರಾಡಕ್ಟ್ ನ ರೆಡಿ ಮಾಡಿದೀವಿ. ಆ ಪ್ರಾಡಕ್ಟ್ ಮಾಡೆಲ್ ಬಂದ್ಬಿಟ್ಟು BD500 ಅಂತ. ಅದನ್ನೇನು ಅಂತ ಹೇಳಿದ್ರೆ ರೋಡ್ ಸೈಡ್ ವ್ಯಾಪಾರಿಗಳಿಗೆ ಅಂತ ಸ್ಪೆಸಿಫಿಕ್ ಆಗಿ ಮಾಡಿರುವಂತ ಪ್ರಾಡಕ್ಟ್. ಅದು ಲೈಟ್ ಇನ್ ವೆಯ್ಟ್ ಇರುತ್ತೆ, ಬರೀ 13 kg ಇರುತ್ತೆ, ನೋಡೋದಕ್ಕೆ ಚಿಕ್ಕ ಬಾಕ್ಸ್ ಇದ್ದಂಗೆ ಇರುತ್ತೆ. ಅದು ಆ ಪ್ರಾಡಕ್ಟ್ ಬಂದ್ಬಿಟ್ಟು ರೋಡ್ ಸೈಡ್ ವ್ಯಾಪಾರಿಗಳಿಗೆ ಲೈಟ್ಗೆ ಮಿನಿಮಮ್ 4ರಿಂದ 5 ಅವರ್ ಯೂಸ್ ಮಾಡೋದಕ್ಕೆ ಬೆನಿಫಿಟ್ ಆಗುತ್ತೆ. ಅದು ಬ್ಯಾಟ್ರಿ UPS 2 ಒಂದರಲ್ಲೇ ಇರುತ್ತೆ ಅಲ್ವಾ ನಿಮ್ದು? ನಮ್ದು ಮೇನ್ ಯೂನಿಕ್ ಸ್ಟೈಲೇ ಅದು ಸರ್. ಸಪರೇಟ್ ಆಗಿ ಬ್ಯಾಟ್ರಿ ತಗೊಬೇಕು, ಸಪರೇಟ್ ಆಗಿ ಇನ್ವರ್ಟರ್ ತಗೊಬೇಕು, ಅದಕ್ಕೊಂದು ಬಾಕ್ಸ್ ಮಾಡಬೇಕು, ಅದಕ್ಕೊಂದು ಮೂಲೆ ಜಾಗ ಹುಡುಕ್ಬೇಕು. ಹಾಲಲ್ಲಿ ಇಡಕ್ಕಾಗಲ್ಲ, ಹಾಲಲ್ಲಿ ಇಟ್ಟರೆ ಅಸಹ್ಯ ಕಾಣುತ್ತೆ.
ಕಾಣುತ್ತೆ ಅಥವಾ ಯಾವ್ದಾದ್ರು ಲೀಕೇಜಸ್ ಇರುತ್ತೆ, ಇದು ಯಾವುದೇ ತರದ ಸಮಸ್ಯೆ ಇರಲ್ಲ. ನಾವು ಲಿಥಿಯಂ ಯೂಸ್ ಮಾಡೋದ್ರಿಂದ ನಿಮಗೆ ಏನ್ ಅಡ್ವಾಂಟೇಜಸ್ ಅಂತ ಹೇಳಿದ್ರೆ ಯಾವುದೇ ತರದ ಕೆಮಿಕಲ್ ಯೂಸೇಜಸ್ ಇರಲ್ಲ, ಮತ್ತೆ ಲೈಟ್ ಇನ್ ವೆಯ್ಟ್ ಇರುತ್ತೆ. ನಮ್ ಪ್ರಾಡಕ್ಟ್ ಮೇನ್ಲಿ ಏನು ಅಂತ ಹೇಳಿದ್ರೆ ವಾಲ್ ಮೌಂಟ್ ಮಾಡಬಹುದು ಸರ್. ನೆಲದ ಮೇಲೆ ಒಂದು ಜಾಗ ಬಾಕ್ಸ್ ಅನ್ನೋದೇನಿಲ್ಲ, ವಾಲ್ ಮೌಂಟ್ ಆರಾಮಾಗಿ ಮಾಡಬಹುದು ನಮ್ಮ ಪ್ರಾಡಕ್ಟ್. ಟಿವಿನ ಹೆಂಗ್ ಸೆಟ್ ಮಾಡ್ತಿರೋ ಅದೇ ತರ ಇದನ್ನು ಕೂಡ ಪ್ರಾಡಕ್ಟ್ ನ ನಮ್ ಸೆಟ್ ಮಾಡಬಹುದು. ವಾಲ್ ಮೌಂಟ್ ಅಂತ ಹೇಳಿದ್ರೆ ನೋಡಿ ಸರ್, ಇದೇ ಪ್ರಾಡಕ್ಟ್ ಎಷ್ಟು ಈಸಿಯಾಗಿ ವಾಲ್ ಮೌಂಟ್ ಆಗಿದೆ ನೋಡಿ ಸರ್. ಆರಾಮಾಗಿ ವಾಲ್ ಮೌಂಟ್ ಆಗಿದೆ ಅಲ್ವಾ ಇದು? ಹೌದು. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನೀವು ತಗೊಂಡು ಹೋಗೋದಕ್ಕೆ ಯಾವುದೇ ತರದ ಟೆಕ್ನಿಷಿಯನ್ ಅವಶ್ಯಕತೆ ಇಲ್ಲ ಸರ್. ಯಾವುದೇ ಒಂದು ಕಾಮನ್ ವ್ಯಕ್ತಿ ಮನೇಲಿರೋರು ಯೂಸ್ ಮಾಡಬಹುದು ಸರ್. ನಮ್ ಪ್ರಾಡಕ್ಟ್ ಜಸ್ಟ್ ಪ್ಲಗ್ ಅಂಡ್ ಪ್ಲೇ. ಒಂದು ಸಾಕೆಟ್ ಇರುತ್ತೆ, ಸಾಕೆಟ್ ಅಲ್ಲಿ ಪ್ಲಗ್ ಮಾಡಬಹುದು. ಯಾರೇ ಬೇಕಾದ್ರೂ ನಮ್ಮ ಪ್ರಾಡಕ್ಟ್ಸ್ ನ ಇನ್ಸ್ಟಾಲೇಷನ್ ಮಾಡ್ಬೇಕು. ಯಾವುದೇ ತರ ಟೆಕ್ನಿಕಲ್ ವ್ಯಕ್ತಿ ಇನ್ಸ್ಟಾಲೇಷನ್ ಬೇಕು ಅನ್ನೋದು ಇರೋದಿಲ್ಲ. ಹಾಗಾದ್ರೆ ಈಗ ಪ್ರಾಡಕ್ಟ್ ಬಗ್ಗೆ ಎಲ್ಲ ತೋರಿಸ್ಕೊಡ್ಬೋದಾ? ಈಗ ಹಾಗೇನೆ ನಮ್ಮ ಮೇಡಮ್ ಬಂದಿದ್ರು, ಬಿಸ್ನೆಸ್ ನ ಮಾಡ್ಬೇಕು ಅಂತ ಇದ್ರು, ಅವ್ರಿಗೆ ಕೂಡ ನಾಲೆಡ್ಜ್ ನ ತಿಳಿಸ್ಕೊಡ್ಬೋದಾ ನೀವು? ಸರ್ ಡೆಫಿನೆಟ್ ಆಗಿ ಸರ್, ಅವ್ರಿಗೂ ಕೂಡ ಮೇಲೆ ನಾಲೆಜ್ ತಿಳಿಸ್ಕೊಡ್ತೀವಿ. ಮತ್ತೆ ನಿಮ್ಮ ಕಡೆಯಿಂದ ನಾನು ನಿಮ್ಮ ಇವ್ರಿಗೆ ಹೇಳೋದು ಏನು ವಹಿಸ್ತೀರಿ ಅಂತ ಹೇಳಿದ್ರೆ, ಬಿಸ್ನೆಸ್ ಮಾಡೋ ಇಂಟೆನ್ಷನ್ ಇದ್ದವರು ನಮ್ಮಲ್ಲಿ ಡೆಫಿನೆಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಬಿಸ್ನೆಸ್ ಹೆಂಗ್ ನಡೆಸೋದು, ಅದನ್ನ ಹೆಂಗ್ ಪ್ರಾಫಿಟೇಬಲ್ ಮಾಡೋದು, ಲೋ ಇನ್ವೆಸ್ಟ್ಮೆಂಟ್ ಹೈ ರಿಟರ್ನ್ಸ್ ಹೇಗೆ ಪಡ್ಕೊಬಹುದು ಅನ್ನೋದು ಕಂಪ್ಲೀಟ್ ಆಗಿ ನಾವು ಹೆಲ್ಪ್ ಸಪೋರ್ಟ್ ಮಾಡ್ತೀವಿ. ಮೇಡಮ್, ದಿನೇಶ್ ಸರ್ ಹೇಳೋದು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ, ಎಲ್ಲಿಂದ ಬಂದಿರೋದು ಮೇಡಮ್ ನೀವು? ನಾವಿಲ್ಲೇ ಬ್ಯಾಂಗ್ಳೂರು ಸರ್. ಬ್ಯಾಂಗ್ಳೂರಿಗೆ ಬಂದಿರೋದ? ಹೌದು. ಮತ್ತೆ ಬಿಸ್ನೆಸ್ ಮಾಡೋದಕ್ಕೆ ನಿಮಗೆ ಯಾಕೆ ಅನಿಸ್ತಿದೆ ಮೇಡಮ್ ನಿಮಗೆ? ಸರ್ ಅಂದರೆ ನಾನು ಲಾಸ್ಟ್ ಜಾಬ್ ಮಾಡ್ತಾ ಇದ್ದೆ. ಸೊ ಇವಾಗ ಜಾಬ್ನ ಕ್ವಿಟ್ ಮಾಡಿ ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಂತ ನನ್ನ ಪ್ಲಾನಲ್ಲಿದೆ ಸರ್. ದಿನೇಶ್ ಅವ್ರು ಬಂದು ಈ ಕಂಪ್ನಿಲಿ ಒಳ್ಳೆ ಬಿಸ್ನೆಸ್ ಆಪರ್ಚುನಿಟೀಸ್ ಇದೆ ಅಂತ ಹೇಳಿದ್ರು. ಸೊ ಕರ್ನಾಟಕದ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳಿದ್ರು. ಎವ್ರಿ ಡಿಸ್ಟ್ರಿಕ್ಸ್ ಎವ್ರಿ ತಾಲೂಕ್ಸಲ್ಲೂ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಸೊ ನಾನು ಯಾವ ಥರ ಸ್ಟಾರ್ಟ್ ಮಾಡೋದು, ಯಾವ ಥರ ಇದೆ ಬಿಸ್ನೆಸ್ ತಿಳಿಸ್ಕೊಡ್ತೀರಾ ಸರ್? ಕರೆಕ್ಟ್ ಮೇಡಮ್. ಕರ್ನಾಟಕದ ಫುಲ್ಲು ನಮ್ಮ ಬ್ರಾಂಚಸ್, ಫ್ರಾಂಚೈಸಿ ಆಪರ್ಚುನಿಟೀಸ್ ಎಲ್ಲ ಕಡೆನೂ ಇದೆ. ನಮ್ಮ ಬಿಸ್ನೆಸ್ ನಮ್ಮ ಕಂಪನಿ ಬಂದ್ಬಿಟ್ಟು ಬಜುಕಿ ಲಿಥಿಯಂ UPS ಕಂಪನಿ ಅಂತ. ನಮ್ಮ ಕಂಪನಿ ಸ್ಟಾರ್ಟ್ ಮಾಡಿ 15 ವರ್ಷ ಆಗಿದೆ ಮೇಡಮ್. 15 ವರ್ಷದಿಂದ ನಾವು ಈ ಬಿಸ್ನೆಸ್ ರನ್ ಮಾಡ್ತಾ ಇದ್ದೀವಿ. ಈ ಬಿಸ್ನೆಸ್ ಅಲ್ಲಿ ಏನು ಅಂತ ಹೇಳಿದ್ರೆ, ನಾವು ಬಿಸ್ನೆಸ್ ನ ಕೊಟ್ಟು ಬಿಡೋದಲ್ಲ, ಬಿಸ್ನೆಸ್ ನ ಹೆಂಗೆ ರನ್ ಮಾಡೋದು, ಬಿಸ್ನೆಸ್ ಹೆಂಗೆ ಪ್ರಾಫಿಟೇಬಲ್ ಆಗಿ ಕನ್ವರ್ಟ್ ಮಾಡೋದು, ಇದ್ರ ಬಗ್ಗೆ ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ನಾವು ನಿಮಗೆ ಟ್ರೈನಿಂಗು ಮತ್ತೆ ಸಪೋರ್ಟು, ಸೇಲ್ಸ್ ಹೆಂಗ್ ಮಾಡ್ಕೊಡೋದು, ಸೇಲ್ಸ್ ಸಪೋರ್ಟ್ ಹೆಂಗಿರಬೇಕು, ಪ್ರತಿಯೊಂದು. ಈಗ ನೀವು ಬಂದಿದ್ದೀರಾ, ನಿಮಗೆ ಬಿಸ್ನೆಸ್ ಬಗ್ಗೆ ನಿಮಗೆ ಒಂದು ಚೂರು ಐಡಿಯಾ ಇಲ್ಲ ಅಂತ ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ. ಸೊ ಆ ಬಿಸ್ನೆಸ್ ಅಲ್ಲಿ ಐಡಿಯಾ ಇಲ್ಲದೆ ಇರೋರ್ಗೂ ಕೂಡ ನಮ್ಮ ಬಿಸ್ನೆಸ್ ನ ಈಸಿಯಾಗಿ ಹೆಂಗ್ ಪ್ರಾರಂಭ ಮಾಡಬಹುದು ಅನ್ನೋದು ನಾವು ನಿಮಗೆ ಹೇಳ್ಕೊಡ್ತೀವಿ ಮೇಡಮ್. ಹೌದಾ ಸರ್? ಹೇಗೆ ಶುರು ಮಾಡೋದಿದೆ ನಾವು? ವೆರಿ ಸಿಂಪಲ್ ಆಗಿ ಮೇಡಮ್, ನಮ್ಮ ಕಂಪನಿ ಜೊತೆ ನೀವು ಫಸ್ಟ್ ಬಂದ್ಬಿಟ್ಟು ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಂತಿದೆ, ರಿಜಿಸ್ಟರ್ ಮಾಡ್ಕೊಬೇಕಾಗತ್ತೆ. ರಿಜಿಸ್ಟರ್ ಮಾಡಿಸ್ಕೊಂಡಿದ ತಕ್ಷಣ ನಿಮಗೇನು ಅಂತ ಹೇಳ್ತು ಅಂದ್ರೆ, ಕಂಪ್ನಿ ಕಡೆಯಿಂದ ಕೆಲವೊಂದು ಬೆನಿಫಿಟ್ಸ್ನ ಆರ್ಗನೈಸ್ ಮಾಡಿಕೊಡ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ನೇಮಿಂಗ್ ಬೋರ್ಡು, ನಿಮಗೆ ಒಂದು ವಿಸಿಟಿಂಗ್ ಕಾರ್ಡ್ ಪ್ರೊವೈಡ್ ಮಾಡಿಕೊಡುತ್ತೆ, ಮತ್ತೆ ನಿಮ್ಮ ಆಫೀಸ್ ಸೆಟಪ್ ಮಾಡಿಕೊಡುತ್ತೆ. ಈ ಥರ ಎಲ್ಲ ಬಂದ್ಬಿಟ್ಟು ಫೆಸಿಲಿಟೀಸ್ ಕಂಪ್ನಿಯಿಂದ ಮಾಡಿಕೊಡುತ್ತೆ ಮೇಡಮ್. ಮತ್ತೆ ನಿಮಗೆ ಏನು ಅಂತ ಹೇಳಿದ್ರೆ, ಬೇರೆ ಕಂಪ್ನಿಗಳ ಅಥವಾ ಬೇರೆ ಬಿಸ್ನೆಸ್ಗಳ ಥರ ಡೆಪಾಸಿಟ್ ಮಾಡಿ, ಸೆಕ್ಯೂರಿಟಿ ಡೆಪಾಸಿಟ್ ಇಡಿ, ಇಲ್ಲ ಅಂತ ಹೇಳಿದ್ರೆ ಫಿಕ್ಸ್ಡ್ ಡೆಪಾಸಿಟ್ ಇಡಿ, ಈ ಥರ ಯಾವುದೇ ಥರದ ಡೆಪಾಸಿಟ್ಸ್ ಆಗಲಿ ಫಿಕ್ಸ್ಡ್ ಡೆಪಾಸಿಟ್ಸ್ ಆಗಲಿ ಯಾವುದೂ ಇರಲ್ಲ ಇದರಲ್ಲಿ. ಇದನ್ನೇನು ಅಂತ ಹೇಳಿದ್ರೆ, ನೀವು ಎಷ್ಟು ಬಂಡವಾಳ ಹಾಕ್ತಿರೋ ಅಷ್ಟು ಬಂಡವಾಳದಕ್ಕೆ ತಕ್ಕಂತೆ ನಿಮಗೆ ಪ್ರಾಡಕ್ಟ್ಸ್ ನಿಮ್ಮ ಕೈಲಿರುತ್ತೆ. ಸೊ ಅದರಿಂದ ಏನಾಗುತ್ತೆ, ನೀವು ಏನು ಇನ್ವೆಸ್ಟ್ಮೆಂಟ್ ನೀವು ಮಾಡಿರ್ತೀರೋ ಆ ಇನ್ವೆಸ್ಟ್ಮೆಂಟ್ ನಿಮ್ಮ ಹತ್ರನೇ ಇರುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಬಗ್ಗೆ ರಿಸ್ಕ್ ಆಗಲಿ, ಇನ್ವೆಸ್ಟ್ಮೆಂಟ್ ಟೆನ್ಷನ್ ಆಗಲಿ ತೊಗೊಳ್ಳೋವಂಥದ್ದು ಇರಲ್ಲ. ಹೌದಾ ಸರ್? ಅಷ್ಟು ಸುಲಭನಾ? ನಾನು ಇನ್ವೆಸ್ಟ್ಮೆಂಟ್ ಮಾಡೋದು ನನ್ನ ಹತ್ರನೇ ಇರುತ್ತಾ? ಅದ್ಯಾವ ಥರ ಹೇಳಿ ಸರ್. ಕರೆಕ್ಟ್ ಮೇಡಮ್, ಹೌದು. ನಿಮ್ಮ ಇನ್ವೆಸ್ಟ್ಮೆಂಟ್ ಮಾಡೋದು ನಿಮ್ಮ ಹತ್ರ ಇರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ನಾನು ನಿಮಗೆ ಆಗಲೇ ಹೇಳ್ದಂಗೆ ಡೆಪಾಸಿಟ್ಸ್ ಇಲ್ಲ ಅಂತ ಹೇಳಿದೆ ನಿಮಗೆ. ಇನ್ವೆಸ್ಟ್ಮೆಂಟಿಗೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಬೇರೆ ಮಿನಿಮಮ್ ನಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನಿಮ್ಮ ಹತ್ರ 1 ಲಕ್ಷದ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಮೇಡಮ್. 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣ ಕಂಪನಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, 1 ಲಕ್ಷ ಇನ್ವೆಸ್ಟ್ಮೆಂಟ್ ಆಗುವಂಥ ಪ್ರಾಡಕ್ಟ್ಸ್ನ ನಿಮ್ಮ ಆಫೀಸಲ್ಲಿ ಬಂದ್ಬಿಟ್ಟು ಪ್ರಾಡಕ್ಟ್ಸ್ನ ಕೊಡುತ್ತೆ ಮೇಡಮ್. ಓಕೆ. ಕೊಟ್ಟಿದ ತಕ್ಷಣ ಅಲ್ಲೇ ಮುಗ್ದು ಬಿಡಲ್ಲ ಮೇಡಮ್ ಬಿಸ್ನೆಸ್. ನಿಮಗೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದು ನಿಮಗೆ ಗೈಡೆನ್ಸು, ಪ್ರಮೋಟ್ ಹೆಂಗ್ ಮಾಡೋದು ಅಂತ ಹೆಲ್ಪು ನಿಮಗೆ ನಮ್ಮ ಬ್ಯಾಕ್ ಎಂಡ್ ಟೀಮಿಂದ ನಿಮಗೆ ಕಂಪ್ಲೀಟ್ ಸಪೋರ್ಟು ಪ್ರಮೋಷನ್ಸ್ಗೆ ಇರುತ್ತೆ. ಸೇಲ್ಸ್ಗೆ ಬಂದ್ಬಿಟ್ಟು ಈಗ ಎಕ್ಸಾಂಪಲ್, ನೀವು ಪ್ರಾಡಕ್ಟ್ ಒಂದು 10 ಪ್ರಾಡಕ್ಟ್ ನೀವು ನಮ್ಮ ಹತ್ರ ತೊಗೊಂಡಿರ್ತೀರಾ ಅಂತ ಅನ್ಕೊಳ್ಳಿ. ನೀವು ಒಂದು 5 ಪ್ರಾಡಕ್ಟ್ ಮಾಡ್ತು ಅಂತ ಹೇಳಿದ್ರೆ, ನಮ್ಮ ಕಡೆಯಿಂದ ಇನ್ನೊಂದು 5 ಪ್ರಾಡಕ್ಟ್ಸ್ಗೆ ಕಂಪ್ಲೀಟ್ ಸಪೋರ್ಟು ಮಾಡಿಕೊಡುತ್ತೆ. ಅಂತ ಹೇಳಿದ್ರೆ ಬರೀ ನಿಮಗೆ ನಂಬರ್ ಕೊಟ್ಟು ನೀವು ಫಾಲೋ ಅಪ್ ಮಾಡಿ, ನೀವು ಕನ್ವಿನ್ಸ್ ಮಾಡಿ, ಆ ಥರ ಅಲ್ದಿರ ನಿಮಗೆ ಕಸ್ಟಮರ್ ತೊಗೊಳ್ಳೋಂಥವ್ರು 5 ಕಸ್ಟಮರ್ನ ನಾವು ನಿಮಗೆ ಪ್ರೊವೈಡ್ ಮಾಡಿಕೊಡ್ತೀವಿ. ಸೊ ಅದರಿಂದ ಏನಾಗುತ್ತೆ ಅಂತ ಹೇಳಿ, ನೀವು 5 ಜನ ಸೇಲ್ ಮಾಡೋ ಎಫರ್ಟ್ ಹಾಕಿದ್ರೆ ಸಾಕು, ಇನ್ನು 5 ಜನ ಎಫರ್ಟು ನಿಮಗೆ ಎಫರ್ಟ್ಲೆಸ್ ಆಗಿ ಬಿಸ್ನೆಸ್ ನಿಮಗೆ ಕನ್ವರ್ಟ್ ಆಗುತ್ತೆ. ಅಷ್ಟು ಸುಲಭ ರೀತಿಯಲ್ಲಿ ನಮ್ಮ ಬಿಸ್ನೆಸ್ ಆಪರ್ಚುನಿಟೀಸ್ ಇರುತ್ತೆ. ಹೌದಾ ಸರ್? ನೀವೇ ನಮ್ಮ ಆಫೀಸ್ನೂ ಕೂಡ ಸೆಟಪ್ ಮಾಡ್ಕೊಡ್ತೀರಾ? ಹೌದು ಮೇಡಮ್, ಆಫೀಸ್ ಸೆಟಪ್ ಅನ್ನು ಮಾಡ್ಕೊಡ್ತೀವಿ. ನೀವು ಆಫೀಸ್ ಸ್ಪೇಸ್ ಅಂತ ತೋರಿಸಿದ್ರೆ ಸಾಕು, ಅದಕ್ಕೆ ಆಫೀಸ್ ಸ್ಪೇಸ್ ಬೇಕಾಗುವಂಥ ಬ್ಯಾಕ್ ಡ್ರಾಪ್ಸು, ಡೆಮೋಗಳನ್ನ ನಾವು ಬಂದ್ಬಿಟ್ಟು ಕಂಪ್ನಿ ಕಡೆಯಿಂದ ನಿಮಗೆ ನಾವು ಮಾಡಿಕೊಡ್ತೀವಿ. ಅದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇರುತ್ತೆ. ಅದೇನು ಅಂತ ಹೇಳಿದ್ರೆ, ನಮ್ಮ ಡೀಲರ್ ಜೊತೆ ನಮ್ಮ ಜೊತೆ ನೀವು ಅಪಾಯಿಂಟ್ ಆಗಿದ ತಕ್ಷಣ ನಿಮಗೆ ಸಿಗುವಂಥ ಬೆನಿಫಿಟ್ಸ್ ಅದು. ಓಕೆ.
ಹಾಗಿದ್ರೆ ಶಾಪ್ಗೆ ನೀವೇ ನೇಮಿಂಗ್ ಬೋರ್ಡು ಕೂಡ ಮಾಡ್ಕೊಡ್ತೀರಾ? ನೇಮಿಂಗ್ ಬೋರ್ಡು ಮಾಡ್ಕೊಡ್ತೀವಿ ನಮ್ಮ ಕಡೆಯಿಂದ, ವಿಸಿಟಿಂಗ್ ಕಾರ್ಡ್ಸ್ ನಿಮಗೆ ಮಾಡ್ಕೊಡ್ತೀವಿ, ಬ್ರೌಚರ್ಸ್, ಕ್ಯಾಟ್ಲಾಗ್ಸ್ ಇರುತ್ತೆ, ಇದನ್ನೆಲ್ಲ ಕೂಡ ಈ ಫೆಸಿಲಿಟೀಸ್ ಕೂಡ ನಾವು ನಿಮಗೆ ಆರ್ಗನೈಸ್ ಮಾಡ್ಕೊಡ್ತೀವಿ. ಹೌದಾ, ಓಕೆ, ಚೆನ್ನಾಗಿರುತ್ತೆ. ಹಾಗಿದ್ರೆ ನಾನು ಶಾಪ್ ಆನ್ ಮಾಡಿದ್ರೆ ಸಾಕು, ನೀವೇ ಅದನ್ನೆಲ್ಲ ಸೆಟಪ್ ಮಾಡ್ಕೊಡ್ತೀರಾ? ಹೌದು ಮೇಡಮ್, ಹೌದು. ನೀವು ಈ ಶಾಪ್ ಓಪನ್ ಸ್ಪೇಸ್ ನೀವು ಅಲೋಕೇಟ್ ಮಾಡಿದ್ರೆ ಸಾಕು, ಆ ಸ್ಪೇಸ್ ಇನಾಗ್ರೇಟ್ ನಾವು ಮಾಡ್ಕೊಡ್ತೀವಿ ಮೇಡಮ್ ನಮ್ಮ ಕಡೆಯಿಂದ. ಹಾಗಿದ್ರೆ ಇದು ಎಷ್ಟು ಸ್ಕ್ವೇರ್ ಫೀಟ್ ಇರುವಂತ ಜಾಗ ನನಗೆ ಬೇಕಾಗುತ್ತೆ ಸರ್ ಸ್ಟಾರ್ಟ್ ಮಾಡೋದಕ್ಕೆ? ಸ್ಟಾರ್ಟ್ ಮಾಡೋದಕ್ಕೆ ಮಿನಿಮಮ್ 250 ಸ್ಕ್ವೇರ್ ಫೀಟ್ ಜಾಗದಿಂದ ನೀವು ಶುರು ಮಾಡ್ಬೋದು ಮೇಡಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ. ಓಕೆ, ಹಾಗಿದ್ರೆ ಸ್ಮಾಲ್ ಬಿಸ್ನೆಸ್ ಏರಿಯಾ ಆದ್ರೂ ಸಾಕು, ಮತ್ತೆ ನೀವೇ ಅದಕ್ಕೆ ಸೆಟಪ್ ಕೂಡ ಮಾಡ್ಕೊಡ್ತೀರಾ. ಸೊ ಅದಕ್ಕೂ ನೀವು ಸೇಲ್ಸ್ಗೂ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀರಾ. ಸೇಲ್ಸ್ಗೆ ಯಾವ ತರ ಸಪೋರ್ಟ್ ಮಾಡ್ತೀರಾ? ಯಾವ ತರ ಇದು ಪ್ರೊಸೀಜರು, ಯಾವ ತರ ಮಾಡೋದು ಹೇಳಿ ಸರ್. ಸೇಲ್ಸ್ ಯಾವ ತರ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಮೇಡಮ್, ಪ್ರಮೋಷನ್ ಆಕ್ಟಿವಿಟೀಸ್ ನ ಏನಿರುತ್ತೆ ನಿಮಗೆ, ಹೆಂಗೆ ಈಗ ಆಡ್ ನೋಡಿ ಜನ ಬಂದು ಪರ್ಚೇಸ್ ಮಾಡ್ತಾರೆ ಪ್ರತಿಯೊಂದು ಪ್ರಾಡಕ್ಟ್ಸ್ನು ಕೂಡ, ಅದೇ ತರ ಪ್ರಮೋಷನ್ಸ್ ಆಕ್ಟಿವಿಟೀಸ್ ಕಂಪ್ನಿ ಕಡೆಯಿಂದ 365 ಡೇಸ್ ಪ್ರಮೋಷನ್ ಆಕ್ಟಿವಿಟೀಸ್ ರನ್ ಆಗ್ತಾ ಇರುತ್ತೆ. ಈಗೇನು ಅಂತ ಹೇಳಿದ್ರೆ, ನೀವು ಒಂದು ಜಾಗದಲ್ಲಿ ನೀವು ಎಕ್ಸಾಂಪಲ್ ಆಗಿ JP ನಗರಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಿ ಅಂತ ಅನ್ಕೊಳ್ಳಿ. ನಮಗೆ ಒಂದು ಕಸ್ಟಮರ್ ಕಾಲ್ ಮಾಡ್ತಾರೆ, ಸರ್ ನಾನು JP ನಗರಿಂದ ಕಾಲ್ ಮಾಡ್ತಿರೋದು, ನನಗೆ XYZ ಪ್ರಾಡಕ್ಟ್ ಬೇಕು ಅಂತ ಅವ್ರು ಹೇಳ್ತಾರೆ. ಆ ಪ್ರಾಡಕ್ಟ್ ನಾವು ಹೇಳಿದ ತಕ್ಷಣ ನಮ್ಮ ಬ್ಯಾಕ್ ಎಂಡ್ ಟೀಮ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ನಂಬರ್ ಡೈರೆಕ್ಟಾಗಿ ಪಾಸ್ ಮಾಡಲ್ಲ. ಫಸ್ಟ್ ಕಸ್ಟಮರ್ ಜೊತೆ ಅವ್ರ ರಿಕ್ವೈರ್ಮೆಂಟ್ ಏನು, ಅವ್ರಿಗೆ ಏನು ಬೇಕು, ಯಾವ ಪ್ರಾಡಕ್ಟ್ ಅವ್ರಿಗೆ ಸೆಟ್ ಆಗುತ್ತೆ, ಯಾವ ಪ್ರಾಡಕ್ಟ್ ಅವ್ರು ಕೊಟ್ಟರೆ ಕಸ್ಟಮರ್ ಹ್ಯಾಪಿಯಾಗಿರ್ತಾರೆ, ಇದನ್ನೆಲ್ಲ ಡಿಸ್ಕಸ್ ಮಾಡಿ ಫೈನಲ್ ಆಗಿ ಡೆಲಿವರಿಗೆ ನಮ್ಮ ಡೀಲರ್ ಆಫೀಸ್ ಇಲ್ಲಿದೆ ಸರ್, ಅಲ್ಲಿ ಹೋಗಿ ನೀವು ನಮ್ಮ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿ ಕಳಿಸ್ತಾರೆ ನಿಮಗೆ. ಹಾಗಿದ್ರೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ನಾನು ಎಷ್ಟು ಮಾಡಬೇಕಾಗುತ್ತೆ ಸರ್? ಮಿನಿಮಮ್ ನೀವು 1 ಲಕ್ಷ ಬಿಸ್ನೆಸ್ 1 ಲಕ್ಷ ಇಟ್ಕೊಂಡೆ ನೀವು ಇನ್ವೆಸ್ಟ್ಮೆಂಟ್ ಶುರು ಮಾಡ್ಬೋದು. ಬಿಸ್ನೆಸ್ ನೀವು 1 ಲಕ್ಷ ಹಾಕಿ ಬಂಡವಾಳ ಹಾಕ್ತು ಅಂತ ಹೇಳಿದ್ರೆ ನಿಮಗೆ ಮಿನಿಮಮ್ 15,000 ಇಂದ 60,000 ವರೆಗೂ ನೀವು ಅರ್ನ್ ಮಾಡುವಂತ ಆಪರ್ಚುನಿಟಿ ಇರುತ್ತೆ. ಓಕೆ, ಈ ಪ್ರಾಡಕ್ಟ್ನ ನೋಡ್ತಾ ಇದ್ರೆ ನನಗೆ ಟೆಕ್ನಿಕಲ್ ಐಡಿಯಾಸ್ ಇರಬೇಕು ಅಂತ ಅನಿಸ್ತಾ ಇದೆ. ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಸರ್. ಸೊ ಇದು ಯಾವ ಥರ ಮಾಡೋದು ಮೇಡಮ್? ನಿಮಗೆ ಟೆಕ್ನಿಕಲ್ ಆಗಿ ನಿಮಗೆ ನಾಲೆಜ್ ಇಲ್ಲದೆ ಇದ್ರೂ ಪರವಾಗಿಲ್ಲ ಮೇಡಮ್. ಟೆಕ್ನಿಕಲ್ ನಾಲೆಜ್ ನಿಮಗೆ ತಿಳಿಸೋದಕ್ಕೆ ನಮ್ಮ ಟೆಕ್ನಿಕಲ್ ಟೀಮು ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಟೆಕ್ನಿಕಲ್ ಟ್ರೈನಿಂಗ್ನ ಕೊಡುತ್ತೆ. ಮತ್ತೆ ಕಂಪ್ಲೀಟ್ ಆಗಿ ನಿಮಗೆ ಅಂತ ಹೇಳಿ ನಾವು ಡೆಡಿಕೇಟಿವ್ ಬ್ಯಾಕ್ ಎಂಡ್ ಟೀಮ್ನ ನಾವು ಪ್ರೊವೈಡ್ ಮಾಡ್ತೀವಿ ನಿಮಗೆ. ಸೊ ಅವರು ನಿಮಗೇನು ಅಂತ ಹೇಳಿದ್ರೆ, ಯಾವುದೇ ಥರದ ಟೆಕ್ನಿಕಲ್ ಡೌಟ್ಸ್ ಅಥವಾ ನಿಮ್ಮ ಕಸ್ಟಮರ್ ಆದರೂ ಟೆಕ್ನಿಕಲ್ ಡೌಟ್ಸ್ ಕೇಳ್ತು ಅಂದರೆ ಆ ಡೌಟ್ಸನ್ನ ನಮ್ಮ ಬ್ಯಾಕ್ ಎಂಡ್ ಟೀಮು ನಿಮಗೆ ಕ್ಲಾರಿಫೈನೂ ಮಾಡುತ್ತೆ, ಮತ್ತು ನಿಮಗೆ ಟ್ರೈನಿಂಗು ಕೂಡ ಕೊಡುತ್ತೆ. ಬೇಸಿಕ್ಕಿಂದ ಏನು ಮಿನಿಮಮ್ ಮ್ಯಾಕ್ಸಿಮಮ್ ರೇಂಜ್ ಇನ್ಫಾರ್ಮೇಷನ್ ಏನು ಬೇಕೋ ಆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಿಮಗೆ ನಮ್ಮ ಟೆಕ್ನಿಕಲ್ ಟೀಮು ಅಸಿಸ್ಟ್ ಮಾಡುತ್ತೆ. ಮೇಡಮ್ ನಮ್ದು 15 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆದ್ರಿಂದ 0 ಇಂದ ಹೀರೋವರೆಗೂ ಕನ್ವರ್ಟ್ ಮಾಡೋದಕ್ಕೆ ನಾವು ಕಂಪ್ಲೀಟ್ ಆಗಿ ನಮ್ಮ ಕಡೆಯಿಂದ ಕಂಪ್ನಿ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಮೇಡಮ್ ಆಗಲೇ ನೀವು ಟೆಕ್ನಿಕಲ್ ನಾಲೆಜ್ ನನ್ನ ಹತ್ರ ಇಲ್ಲ ಹೇಗೆ ಅಂತ ಹೇಳಿದ್ನಲ್ಲ, ನಿಮಗೆ ಹೇಳೋದಂಗೆ ನಮ್ಮ ಟೆಕ್ನಿಕಲ್ ಟೀಮ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ನಲ್ಲ, ಬನ್ನಿ ನಾನು ಟೆಕ್ನಿಕಲ್ ಟೀಮ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಓಕೆ ಸರ್. ನಾನು ಟೆಕ್ನಿಕಲ್ ಬಗ್ಗೆ ಟೀಮ್ ಬಗ್ಗೆ ಹೇಳ್ತಿದ್ದಲ್ಲ, ಇವರೇ ಟೆಕ್ನಿಕಲ್ ನಿಮಗೆ ಅಸಿಸ್ಟ್ ಮಾಡೋದು. ಇವರ ಹೆಸರು ಪೂಜಾ ಅಂತ. ಪೂಜಾ ಅವರೇ ಬಿಸ್ನೆಸ್ ಮಾಡಬೇಕು ಅಂತಿದ್ದಾರೆ, ನೋಡಿ ಅವರಿಗೆ ಸ್ವಲ್ಪ ಟೆಕ್ನಿಕಲ್ ಆಗಿ ಡೀಟೇಲ್ಸ್ ನ ಅಸಿಸ್ಟ್ ಮಾಡಿ. ಓಕೆ, ಖಂಡಿತ ಸರ್. ಮೇಡಮ್ ನೀವು ಆಕ್ಚುಲಿ ಇಷ್ಟೊಂದು ವೇರಿಯಂಟ್ಸ್ ಆಫ್ ಕಲರ್ನ ಇಟ್ಟಿದ್ದೀರಾ, ಯಾವ ತರ ಇದು, ಏನೇನು KV, ಸೊ ಇಷ್ಟು ಸ್ಲಿಕ್ ಆಗಿದೆ, ಯಾವ ತರ ಹೇಳ್ಕೊಡಿ ಮೇಡಮ್. ನೋಡಿ, ಇವಾಗ ನಮ್ಮ ಹತ್ರ ಪ್ರಾಡಕ್ಟ್ಸ್ ರೇಂಜ್ ಬಂದ್ಬಿಟ್ಟು 0.5 ಕಿಲೋವ್ಯಾಟ್ ಇಂದ 10 ಕಿಲೋವ್ಯಾಟ್ ವರೆಗೂ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ. ಸೊ ಲಿಥಿಯಂ UPS, ಸೊ ಫಸ್ಟು ಲಿಥಿಯಂ UPS ಅಂದಿದ ತಕ್ಷಣ ನಿಮಗೆ ಏನಿದು ಲಿಥಿಯಂ UPS ಅಲ್ಲಿ ಯಾವ ರೀತಿ ಮೇಂಟೆನೆನ್ಸ್ ಎಲ್ಲ ಹೇಗೆ, ಸೊ ತುಂಬ ಜನಕ್ಕೆ ಗೊತ್ತಿರಲ್ಲ ಲಿಥಿಯಂ UPS ಬಗ್ಗೆ, ತುಂಬಾ ಕನ್ಫ್ಯೂಷನ್ ಇರುತ್ತೆ. ನೋಡಿ, ನಾನು ಇವಾಗ ಒಂದು ಚಾಟ್ನ ಮೂಲಕ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಅಂತ. ಸೊ ಇವಾಗ ನಿಮಗೆ ಲಿಥಿಯಂ UPS ಅಂದರೆ ಇದು ಫಸ್ಟೇ ಹೇಳಬೇಕಂದ್ರೆ ಝೀರೋ ಮೇಂಟೆನೆನ್ಸ್. ಸೊ ನಿಮಗೆ ಟ್ಯೂಬ್ಲರ್ ಬ್ಯಾಟ್ರಿ ಯೂಸ್ ಮಾಡಿರೋರಿಗೆ ಆಲ್ರೆಡಿ ಗೊತ್ತಿರುತ್ತೆ, ಅವರು 3 ಮಂತ್ಸ್ ಒನ್ಸು 6 ಮಂತ್ಸ್ ಒನ್ಸು ಡಿಸ್ಟಿಲ್ ವಾಟರ್ನ ಹಾಕಿ ಮೇಂಟೆನೆನ್ಸ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಾಂದರೆ ವರ್ಕ್ ಆಗಲ್ಲ. ಬಟ್ ಇದು ಲಿಥಿಯಂ ಬ್ಯಾಟ್ರಿ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿ ಡಿಸ್ಟಿಲ್ ವಾಟರ್ ಹಾಕೋಂಗಿರಲ್ಲ, ಝೀರೋ ಮೇಂಟೆನೆನ್ಸ್ ಆಗಿರುತ್ತೆ. ಮತ್ತು 5 ಇಯರ್ಸ್ ಆಫ್ ವಾರಂಟಿನ ಕೂಡ ಪ್ರೊವೈಡ್ ಮಾಡ್ತಿದ್ದೀವಿ. 10 ಇಯರ್ಸ್ ಬ್ಯಾಟ್ರಿ ಲೈಫು. ಏನಿದು ಬ್ಯಾಟ್ರಿ ಲೈಫು ವಾರಂಟಿ ಬಿಟ್ಟು ಅದು 10 ಇಯರ್ಸ್ ಬ್ಯಾಟ್ರಿ ಲೈಫ್ನ ಪ್ರೊವೈಡ್ ಮಾಡ್ತಾ ಇರೋದು ನಾವು. ಸೊ ವಾರಂಟಿ ಅಂದರೆ ನಿಮಗೆ ಇದರಲ್ಲಿರೋ ಚಿಕ್ಕ ಸ್ಪೇರ್ ಪಾರ್ಟ್ಸಿಂದ ಇನ್ವರ್ಟ್ರು UPS ಪ್ರತಿಯೊಂದಕ್ಕೂ ವಾರಂಟಿ ಇನ್ಕ್ಲೂಡ್ ಆಗುತ್ತೆ. ಅದ್ರ ಜೊತೆಗೆ 10 ಇಯರ್ಸು ಬ್ಯಾಟ್ರಿ ಲೈಫು. ಅಂದರೆ ಇವಾಗ ಒಂದು ಲೈಫ್ ಸೈಕಲ್ ಅಂದರೆ ಏನಪ್ಪ ಅಂದರೆ, ಒಂದು ಸತಿ ಫುಲ್ಲು ಚಾರ್ಜ್ ಆಗಿ ಡಿಸ್ಚಾರ್ಜ್ ಆಗೋದನ್ನ ಒಂದು ಲೈಫ್ ಸೈಕಲ್ ಅಂತ ಕರಿತೀವಿ. ಅದೇ ರೀತಿ 2500 ಲೈಫ್ ಸೈಕಲ್ನ ಇದರಲ್ಲಿ ಪ್ರೊವೈಡ್ ಮಾಡ್ತಿದ್ದೀವಿ. ಲೈಕ್ ಡೈಲಿ ಪವರ್ ಹೋಗುತ್ತೆ ಅನ್ನೋ ಲೆಕ್ಕದಲ್ಲಿ ತೊಗೊಂಡ್ರು ನೀವು 2500 ಟೈಮು ಚಾರ್ಜ್ ಮಾಡಿ ಡಿಸ್ಚಾರ್ಜ್ ಮಾಡ್ಬೋದು. ಅಂದರೆ ಮಿನಿಮಮ್ 8 to 10 ಇಯರ್ಸ್. ಸೊ ನಾವು ಇದಕ್ಕೆ 10 ಇಯರ್ಸ್ ಬ್ಯಾಟ್ರಿ ಲೈಫ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಹಾಗೆ ಇದು ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಆಗಿರುತ್ತೆ.
100% ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ. ಹೇಗೆ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಅಂದರೆ ನಿಮಗೆ ಆಗಲೇ ಹೇಳ್ದಂಗೆ, ಸೊ ಟ್ಯೂಬ್ಲರ್ ಬ್ಯಾಟ್ರೀಸಲ್ಲಿ ಲೆಡ್ ಆ್ಯಸಿಡ್, ಸಲ್ಫ್ಯೂರಿಕ್ ಆ್ಯಸಿಡ್ ಎಲ್ಲ ಹಾಕ್ತಾರೆ. ಅದು ಹಜಾರ್ಡಸ್ ಫ್ಯೂಮ್ಸ್ನ ಜನ್ರೇಟ್ ಮಾಡುತ್ತೆ, ಸೊ ಕೆಮಿಕಲ್ನ ರಿಲೀಸ್ ಮಾಡುತ್ತೆ. ಸೊ ಇದು ಲೆಡ್ ಆ್ಯಸಿಡ್ ಅಲ್ಲ, ಇದು ಲೀಥಿಯಂ ಬ್ಯಾಟ್ರಿ ಆಗಿರೋದ್ರಿಂದ ನಿಮಗೆ 100% ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ. ಸೊ ಎಕೋ ಫ್ರೆಂಡ್ಲಿ ಆಗಿರುತ್ತೆ, ಅದೇ ರೀತಿ ಕೆಮಿಕಲ್ನ ರಿಲೀಸ್ ಮಾಡಲ್ಲ. ಓಕೆ, ಅಂದ್ರೆ ನೀವು ಹೇಳ್ತಾ ಇದ್ರ ಇದು ಹೆಲ್ತ್ ಏನು ಇಶ್ಯೂಸ್ ಇಲ್ಲ, ಲಿಥಿಯಮಲ್ಲಿ ಏನು ಹೆಲ್ತ್ ಇಶ್ಯೂಸ್ ಬರಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಖಂಡಿತ. ಸೂಪರ್ ಮ್ಯಾಮ್, ಹೇಳಿ. ಮತ್ತು ಇನ್ನೊಂದು ಏನಂದರೆ ಇದು 100% ಜಸ್ಟ್ ಫಿಟ್ ಆ್ಯಂಡ್ ಫರ್ಗೆಟ್ ಆಗಿರುತ್ತೆ. ಯಾಕಂದರೆ ನೀವು ಇಲ್ಲಿ ನೋಡ್ತಿರ್ಬೋದು ನೋಡಿ ಎಷ್ಟು ಲೈಟ್ ವೆಯ್ಟ್ ಆಗಿದೆ ಅಂದರೆ, ಸೊ ಜಸ್ಟ್ ಒಂದು CPU ಥರ ಇದೆ. ಸೊ ಪೋರ್ಟೇಬಲ್ ಆಗಿರುತ್ತೆ. ನಾವು ಇದನ್ನು ಕ್ಯಾರಿ ಮಾಡೋದಕ್ಕೆ ಹ್ಯಾಂಡಲ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಸೊ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ನೀವು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸೊ ಆ ರೀತಿ ನಿಮಗಿರುತ್ತೆ. ಸೊ ಇದು ಜಸ್ಟ್ ಫಿಟ್ ಆ್ಯಂಡ್ ಫರ್ಗೆಟ್ ಆಗಿರುತ್ತೆ. ವಾಲ್ ಮೌಂಟ್ ಕೂಡ ಮಾಡ್ಬೋದು. ಇಷ್ಟು ಲೈಟ್ ವೆಯ್ಟ್ ಇದೆ ನೋಡಿ, ಎಷ್ಟು ಲೆಸ್ ಸ್ಪೇಸ್ನ ಕನ್ಸಂಪ್ಷನ್ ಮಾಡುತ್ತೆ. ನೀವು ಟ್ಯೂಬ್ಲರ್ ಬ್ಯಾಟ್ರೀಸ್ ನಾವು ನೋಡಿರ್ಬೋದು ಎಷ್ಟು ಹೆವಿ ಸ್ಪೇಸ್ನ ಕನ್ಸಂಪ್ಷನ್ ಮಾಡುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಇದು 2 kW. ಸೊ ಇದು 200 AH ಬ್ಯಾಟ್ರಿ ಕೆಪಾಸಿಟಿ ಇರುತ್ತೆ. ಟ್ಯೂಬ್ಲರ್ ಬ್ಯಾಟ್ರೀಸ್ ಎಲ್ಲ ಅಂದರೆ ನಿಮ್ಗೆ ಏನು ಮಾಡ್ತಾರೆ, 100 AHದು 2 ಬ್ಯಾಟ್ರೀಸ್ ಕೊಡ್ತಾರೆ. ಬಟ್ ಇದು ಎಷ್ಟು ಯೂಸರ್ ಫ್ರೆಂಡ್ಲಿ ಆಗಿದೆ ಅಂದರೆ, ಇನ್ಬಿಲ್ಟ್ ಆಗಿ ನಿಮಗೆ ಬ್ಯಾಟ್ರಿ ಬರೋದ್ರಿಂದ 200 AH ಬ್ಯಾಟ್ರಿ ಕೆಪಾಸಿಟಿ ಇದರಲ್ಲೇ ಇರುತ್ತೆ. ಸೊ ನಿಮಗೆ ಇನ್ಬಿಲ್ಟ್ ಆಗಿ ಇರೋದ್ರಿಂದ ನಿಮ್ಗೆ ಏನಿದು ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮು ಕೂಡ ಇರೋದ್ರಿಂದ ಇದು ಒಂದ್ಸರಿ ಫಿಟ್ ಮಾಡಿದ್ರೆ, ಇವಾಗ ಏನು ನಮ್ಮ ಟೆಕ್ನಿಷಿಯನ್ ಬಂದು ನಿಮಗೆ ಫಿಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ಮುಗೀತು, ನೀವು ಮ್ಯಾನ್ಯುವಲಿ ಏನು ಆಫ್ ಮಾಡಬೇಕು, ಆನ್ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ಕಂಪ್ಲೀಟಾಗಿ ಹೇಳೋದಂದರೆ ಇದು ಝೀರೋ ಮೇಂಟೆನೆನ್ಸ್. ಸೊ ಆ ರೀತಿ ಇರುತ್ತೆ. ಓಕೆ ಮೇಡಮ್. ಸೊ ಅದೇ ಇದು ನೋ ಸಲ್ಫ್ಯೂರಿಕ್ ಆ್ಯಸಿಡ್, ಯಾವುದೇ ರೀತಿ ಸಲ್ಫ್ಯೂರಿಕ್ ಆ್ಯಸಿಡ್, ವಿತೌಟ್ ಸಲ್ಫ್ಯೂರಿಕ್ ಆ್ಯಸಿಡ್, ವಿತೌಟ್ ಡಿಸ್ಟಿಲ್ಡ್ ವಾಟರ್, ಮತ್ತು ಯಾವುದೇ ರೀತಿ ಹಜಾರ್ಡಸ್ ಫ್ಯೂಮ್ಸ್ನ ಇದು ರಿಲೀಸ್ ಮಾಡಲ್ಲ. ಮೇಡಮ್ ಆಕ್ಚುಲಿ ಟ್ರೆಡಿಷನಲ್ UPS ತುಂಬಾ ಪೀಪಲ್ಸ್ ನೋಡ್ತಾ ಇರ್ತಾರೆ. ಸೊ ಅಂತ ಅಷ್ಟೊಂದೆಲ್ಲ ಇದ್ರೂ ಕೂಡ ಲಿಥಿಯಮ್ಮೇ ಯಾಕೆ ಬೆಟರ್ ಅಂತ ನೀವು ಹೇಳ್ತಾ ಇದ್ದೀರಾ? ಸೊ ಅವಾಗಂದ್ರೆ ಸ್ವಲ್ಪ ಟ್ರೆಡಿಷನಲ್ UPS ಟ್ಯೂಬ್ಲರ್ ಬ್ಯಾಟ್ರೀಸೇ ಯೂಸ್ ಮಾಡಬೇಕಿತ್ತು. ಯಾಕಂದ್ರೆ ಅವಾಗ ಲಿಥಿಯಂ ಆಪ್ಷನ್ ಇರಲಿಲ್ಲ, ಅನಿವಾರ್ಯ ಇತ್ತು. ಸೊ ಇವಾಗಂದ್ರೆ ಸೊ ಲಿಥಿಯಂ UPS ಬಂದಿದೆ. ಸೊ ನಾವು ಜನಕ್ಕೆ ಎಜುಕೇಟ್ ಮಾಡಬೇಕು, ಯಾಕೆ ಟ್ರೆಡಿಷನಲ್ UPS ನಿಮಗೆ ಕಮ್ಮಿ ಸಿಕ್ಕಿದ್ರೂ ಲಿಥಿಯಂ ಯಾಕೆ ಹೋಗಬೇಕು ಅನ್ನೋದನ್ನ ನಾವು ಎಜುಕೇಟ್ ಮಾಡಬೇಕು. ಸೊ ನೋಡಿ ಇಲ್ಲಿ ಅದ್ರ ಬಗ್ಗೆನೇ ಇದೆ. ಸೊ ವೈ ಲಿಥಿಯಂ ಬ್ಯಾಟ್ರೀಸ್ ಬೆಟರ್ ಅಂತ. ಸೊ ಮೊದಲನೇದಾಗಿ ನೋ ಲಿಕ್ವಿಡ್, ಯಾವುದೇ ರೀತಿ ಲಿಕ್ವಿಡ್ ಹಾಕೋ ಅವಶ್ಯಕತೆ ಇಲ್ಲ. ಮತ್ತು ತುಂಬ ಲೈಟ್ ಇನ್ ವೆಯ್ಟ್ ಇದೆ. ನಾನು ಆಗಲೇ ಕೂಡ ತೋರಿಸಿದ್ದೀನಿ ಯಾವ ರೀತಿ ಇದೆ ನಮ್ಮ UPS ಅಂತ. 0.5 kW ರೇಂಜಸ್ಸಿಂದ ಇದೆ. ಸೊ ಅದು 13 kg ಇರುತ್ತೆ ಅಷ್ಟೇ. ನಿಮಗೆ ಈ ಸ್ಟ್ರೀಟ್ ಸೈಡಲ್ಲೆಲ್ಲ ಬಿಸ್ನೆಸ್ ಮಾಡ್ತಿರ್ತಾರಲ್ಲ, ಸೊ ಅವ್ರಿಗೆ ಟ್ಯೂಬ್ಲರ್ ಬ್ಯಾಟ್ರೀಸ್ನೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ, ಅಷ್ಟು ಹೆವಿ ವೆಯ್ಟ್ ಇರುತ್ತೆ. ಎತ್ಕೊಂಡು ಹೋಗಿ ಅಲ್ಲಿ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡೋಕ್ಕಾಗಲ್ಲ. ಇದು ಪೋರ್ಟೇಬಲ್ ಆಗಿರೋದ್ರಿಂದ ಅವ್ರು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಲೈಟಿಂಗ್ ಪರ್ಪಸ್ಗೆಲ್ಲ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು. ಓಕೆನಾ? ಸೊ ಬೋತ್ ಕನ್ವೀನಿಯಂಟ್ ಫಾರ್ ಹೋಮ್ ಪರ್ಪಸ್ ಆ್ಯಂಡ್ ಆಫೀಸ್ ಪರ್ಪಸ್. ಓಕೆ. ಸೊ ಅದು ಲೈಟ್ ಇನ್ ವೆಯ್ಟ್ ಇರುತ್ತೆ, ಕಾಂಪ್ಯಾಕ್ಟ್ ಇನ್ ಸೈಜು, ಮತ್ತು ತುಂಬ ಹೈಯರ್ ಇನ್ ಎಫಿಷಿಯನ್ಸಿ, ಹಾಗೆ ಹೈಯರ್ ಲೆವೆಲ್ ಲೈಫ್ ಸೈಕಲ್ ಕೂಡ ಇರುತ್ತೆ. ನಾನು ಹೇಳಿದೆ ನಿಮಗೆ ನಾರ್ಮಲ್ ಟ್ಯೂಬ್ಲರ್ ಬ್ಯಾಟ್ರೀಸಲ್ಲಿ ಜಸ್ಟ್ 600 to 700 ಲೈಫ್ ಸೈಕಲ್ ಕೊಡ್ತಾರೆ, ಮಿನಿಮಮ್ 2 to 3 years. ನಾವು 2500 ಲೈಫ್ ಸೈಕಲ್ನ ಪ್ರೊವೈಡ್ ಮಾಡ್ತಿದ್ದೀವಿ. ಇದು ನಾನು ಹೇಳಿದ್ದು ಡೈಲಿ ಪವರ್ ಹೋಗುತ್ತೆ ಅನ್ನೋ ಲೆಕ್ಕದಲ್ಲಿ. ಸೊ ಎಲ್ಲೂ ಕೂಡ ಡೈಲಿ ಏನು ಪವರ್ ಕಟ್ ಆಗಲ್ಲ ಅಲ್ವಾ? ಸೊ ಡೈಲಿ ಪವರ್ ಹೋದ್ರೆ ನಿಮ್ಗೆ 8 to 10 years ಬರುತ್ತೆ. ಮತ್ತು ಟೋಟಲಿ ಇದು ಝೀರೋ ಮೇಂಟೆನೆನ್ಸ್ ಮತ್ತು ಕ್ವಿಕ್ ಆ್ಯಂಡ್ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ. 100% ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ. ಮತ್ತು ಹೈಯರ್ ಲೆವೆಲ್ ಡಿಸ್ಚಾರ್ಜ್ ರೇಟು. ಇವಾಗ ಟ್ಯೂಬ್ಲರ್ ಬ್ಯಾಟ್ರೀಸಲ್ಲಿ ಅಂದರೆ ನೀವು ಯೂಸ್ ಮಾಡಿದ್ರು ಯೂಸ್ ಮಾಡಿಲ್ಲ ಅಂದರೂ ಅದು ಡಿಸ್ಚಾರ್ಜ್ ಆಗುತ್ತೆ. ಬಟ್ ಲಿಥಿಯಂ ಬ್ಯಾಟ್ರೀಸಲ್ಲಿ ಇದು ಯಾವ ರೀತಿ ಅಂದರೆ ನೀವು ಯೂಸ್ ಮಾಡಿದಾಗ ಮಾತ್ರ ಅದು ಡಿಸ್ಚಾರ್ಜ್ ಆಗೋದು. ಇವಾಗ ಒಂದು ದಿನದಲ್ಲಿ ಒಂದು 10 ನಿಮಿಷ ಪವರ್ ಹೋಯ್ತು ಅಂತ ಅಂದ್ಕೊಳ್ಳಿ. ಸೊ ಅವಾಗ ಏನಾಗಿರುತ್ತೆ, ಒಂದು ಸ್ವಲ್ಪ ಡಿಸ್ಚಾರ್ಜ್ ಆಗಿರುತ್ತೆ. ಸೊ ನಿಮಗೆ ಒಂದು ಲೈಫ್ ಸೈಕಲ್ ಅಂದರೆ ಒನ್ಸ್ ಫುಲ್ ಚಾರ್ಜ್ ಆಗಿ ಒನ್ಸ್ ಫುಲ್ ಡಿಸ್ಚಾರ್ಜ್ ಆಗೋದು. ಸೊ ಆ ರೀತಿ ನೀವು 2500 ಟೈಮ್ ಡಿಸ್ಚಾರ್ಜ್ ಆಗುತ್ತೆ. ಸೊ ಏನು ಒಂದೇ ದಿನದಲ್ಲಿ ಫುಲ್ಲು ಡಿಸ್ಚಾರ್ಜ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಓಕೆನಾ? ಹಾಗಿದ್ರೆ ಮೇಡಮ್ ಕಸ್ಟಮರ್ಸ್ಗೆಲ್ಲ 1 kV ಏನು ಪ್ರೈಸಸ್ ಬರ್ಬೋದು? ಮೇಡಮ್ ನಮ್ಮ ಹತ್ರ 1 kW UPS ಬಂದ್ಬಿಟ್ಟು ಪ್ರೈಸು 24,000 ಇಂದ ಶುರುವಾಗುತ್ತೆ. ಅಷ್ಟೊಂದಾ? ಹೌದು ಮೇಡಮ್, 24,000 ಇಂದಾನೆ. ಮೇಡಮ್ ಮಾರ್ಕೆಟಲ್ಲೆಲ್ಲ ಇನ್ನೂ ಕಡಿಮೆಗೆ ಸಿಗ್ತಾ ಇದೆಯಲ್ಲ? ಎಷ್ಟಕ್ಕೆ ಸಿಗ್ತಾ ಇದೆ ಮೇಡಮ್? 19,000ಗೆಲ್ಲ ಸಿಗ್ತಾ ಇದೆ. ಕರೆಕ್ಟ್, ಬನ್ನಿ ಮೇಡಮ್ ತೋರಿಸ್ತೀನಿ ಯಾಕೆ ಅಂತ. ನೋಡಿ ಮೇಡಮ್, ಇವಾಗ ನೀವು ಹೇಳಿದ್ರ 19,000 ರೂಪಾಯಿಗೆಲ್ಲ ಮಾರ್ಕೆಟಲ್ಲಿ ಸಿಗ್ತಿದೆ ಅಂತ. ಯಾಕೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ಟ್ರೆಡಿಷನಲ್ UPS ಮಾರ್ಕೆಟಲ್ಲಿ 19,000 ರೂಪೀಸ್ಗೆ ಸಿಗ್ತಾ ಇದೆ ಅಂತ ನೀವೇ ಹೇಳಿದ್ರ, ಕರೆಕ್ಟ್ ಅಲ್ವಾ? ಹೌದು. ಸೊ ಅದನ್ನೇನಿಲ್ಲ ಅಂದ್ರೂ ಒಂದು 3 ವರ್ಷ ಯೂಸ್ ಮಾಡ್ತೀರಾ. ಸೊ ನಿಮಗೆ ನಾನು ಆಗ್ಲೇ ಹೇಳ್ದಂಗೆ ಟ್ರೆಡಿಷನಲ್ UPS ಅಲ್ಲಿ 600 to 700 ಲೈಫ್ ಸೈಕಲ್ ಅಷ್ಟೇ ಕೊಡೋದು, ಅಂದರೆ ಮಿನಿಮಮ್ 2 to 3 years. ಸೊ ಅದಾದಮೇಲೆ ನೀವು ಬ್ಯಾಟ್ರಿನ ಚೇಂಜ್ ಮಾಡಬೇಕಾಗುತ್ತೆ, ಬ್ಯಾಟ್ರಿ ಫೇಲ್ಯೂರ್ ಆಗುತ್ತೆ. ಯಾಕಂದರೆ ಅದ್ರ ಲೈಫ್ ಸೈಕಲ್ ಅಷ್ಟೇ 600 to 700 ನೋಡಿ. ಆಮೇಲೆ 3 to 6 years ಆದಮೇಲೆ ಸೊ ಬ್ಯಾಟ್ರಿಗೆ ಅಂತ 12,500 ಇನ್ವೆಸ್ಟ್ಮೆಂಟ್ ಮಾಡ್ತೀರಾ.
ಸೊ ಅಗೇನ್ 3 to 6 years ಆದಮೇಲೆ ಬ್ಯಾಟ್ರಿ ಫೇಲರ್ ಆಗುತ್ತೆ, ಚೇಂಜ್ ಮಾಡಬೇಕು. 6 to 9 yearsಗೆ ಮತ್ತೆ ನೀವು 12,500ನ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಸೊ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಯಿತು? 44,000 ಆಯಿತು. ಬಟ್ ನಮ್ಮ UPS ಪ್ರಾಡಕ್ಟ್ ನಾನು ಹೇಳಿದ್ದೆಷ್ಟು 24,000ಇಂದ ಇನ್ವೆಸ್ಟ್ಮೆಂಟ್ ಶುರುವಾಗ್ತಿದೆ. ಟೋಟಲ್ ಇನ್ವೆಸ್ಟ್ಮೆಂಟ್ 24,000. ಹಾಗಾದರೆ ಈ 44,000ಅಲ್ಲಿ 24,000ನ ಲೆಸ್ ಮಾಡಿದ್ರೆ ಸೊ 20,000 ನಿಮಗೆ ಸೇವಿಂಗ್ಸ್ ಆಯಿತು. ಸೊ ಹಾಗಾದರೆ ಇವಾಗ ಯಾವ್ದು ಎಕ್ಸ್ಪೆನ್ಸಿವ್, ಯಾವ್ದು ಕಾಸ್ಟ್ಲಿ, ಟ್ರೆಡಿಷನಲ್ UPS ಅಥವಾ ನಮ್ಮ ಲಿಥಿಯಂ UPS ನೀವೇ ಡಿಸೈಡ್ ಮಾಡಿ ಮ್ಯಾಮ್. ಹಾಗಿದ್ರೆ ಮೇಡಮ್ ನಾನು ಟ್ರೆಡಿಷನಲ್ UPS ತಗೊಳ್ಳೋದಕ್ಕಿಂತ ಲಿಥಿಯಂಗೆ ಬರೋದೇ ಬೆಟರ್ ಆಪ್ಷನ್. ಹೌದು ಮೇಡಮ್, ಖಂಡಿತ. ಜನರಿಗೆ ಇದನ್ನ ನಾವು ಎಜುಕೇಟ್ ಮಾಡಿ ಹೇಳಿದಾಗಲೇ ಅವ್ರಿಗೆ ಗೊತ್ತಾಗೋದು. ಫಸ್ಟ್ ನೋಡಿದ ತಕ್ಷಣ ನಮಗೆ ಏನನ್ಸುತ್ತೆ, ಹೌದಲ್ವಾ ಇದು ಕಮ್ಮಿ ಇದೆ, ಯಾಕೆ ಇದಕ್ಕೆ ಹೋಗ್ಬೇಕು ಅಂತ ಅನ್ಸುತ್ತೆ. ಸ್ವಲ್ಪ ಲಾಂಗ್ ಟರ್ಮ್ ಆಗಿ ಥಿಂಕ್ ಮಾಡಿದ್ರೆ ಅವಾಗ ನಮಗೆ ಗೊತ್ತಾಗುತ್ತೆ, ಹೌದಲ್ವಾ ಇನ್ನ 20,000 ಸೇವಿಂಗ್ಸೇ ಆಗುತ್ತೆ ಅಂತ. ಸೊ ಇವಾಗ ನೀವೇ ಹೇಳಿದ್ರ ನೋಡಿ, ನಾನು ಲಿಥಿಯಂ UPS ನ ಚೂಸ್ ಮಾಡ್ಕೊಂತೀನಿ ಅಂತ. ಸೊ ಅಷ್ಟೇ ಮೇಡಮ್, ಸಿಂಪಲ್. ಅದಷ್ಟೇ ಅಲ್ಲದೇನೆ ಇನ್ನು ಯಾವ ರೀತಿ ಸೇವಿಂಗ್ಸ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮ್ಯಾಮ್. ಹೌದಾ? ನೋಡಿ, ಝೀರೋ ಮೇಂಟೆನೆನ್ಸ್ ಅದರಲ್ಲೂ ಯಾವ ರೀತಿ ಸೇವಿಂಗ್ಸ್ ಮಾಡ್ಬೋದು ಅಂದರೆ, ನಮ್ಮಲ್ಲಿ 10 yearsಗೆ ಮೇಂಟೆನೆನ್ಸ್ ಕಾಸ್ಟ್ ಝೀರೋ, ಟೋಟಲಿ ಝೀರೋ ಮೇಂಟೆನೆನ್ಸ್. ಅದೇ ಟ್ರೆಡಿಷನಲ್ UPS ಅಲ್ಲಿ ನೀವು 6 months ಒನ್ಸು ಡಿಸ್ಟಿಲ್ ವಾಟರ್ನ ಹಾಕಿ ಮೇಂಟೆನೆನ್ಸ್ ಮಾಡಬೇಕು. ಆಗ 6 months ಮೇಂಟೆನೆನ್ಸ್ ಕಾಸ್ಟ್ ಎಷ್ಟಾಗುತ್ತೆ? 350 rupees ಆಗುತ್ತೆ. ಸೊ 10 yearsಗೆ ಮೇಂಟೆನೆನ್ಸ್ ಕಾಸ್ಟು 7,000 ಆಯಿತು. ಸೊ ಅಲ್ಲಿ 20,000 ಸೇವಿಂಗ್ಸು, ಅಗೇನ್ ಇಲ್ಲಿ 7,000, ಟೋಟಲು 27,000 rupees ಸೇವಿಂಗ್ಸ್ ಆಯಿತು. ಸೊ ರೈಟ್ ಪೀಪಲ್ ರೈಟ್ ಚಾಯ್ಸ್ನ ಮಾಡ್ತಾರಂದರೆ ಅದು ಬಾಸುಕಿ ಲಿಥಿಯಂ UPS ಅಂತ ಹೇಳ್ಬೋದು. ಸೊ ಇವಾಗ ನೀವೇ ಹೇಳಿ, ಯಾವ್ದು ಸೇವಿಂಗ್ಸು, ಯಾವ್ದು ಎಕ್ಸ್ಪೆನ್ಸಿವ್, ಟ್ರೆಡಿಷನಲ್ UPS ಲಿಥಿಯಂ UPS? ಎಕ್ಸ್ಪೆನ್ಸಿವ್ ಬಂದು ಟ್ರೆಡಿಷನಲ್ UPS ಇರುತ್ತೆ, ಸೇವಿಂಗ್ಸ್ ಬಂದು ಲಿಥಿಯಂ UPS ಇರುತ್ತೆ. ಕರೆಕ್ಟ್. ರೈಟ್ ಪೀಪಲ್ ರೈಟ್ ಚಾಯ್ಸ್, ಬಾಸುಕಿ ಲಿಥಿಯಂ UPS. ಫ್ರೆಂಡ್ಸ್, ನಮ್ಮ ಜೊತೆ ಈಗ ಬಸುಕಿ ಬ್ಯಾಟ್ರಿನ ಯೂಸ್ ಮಾಡ್ತಿರೋಂಥ ಕಸ್ಟಮರ್ ಇದ್ದಾರೆ ಅಂತ ಹೇಳಿ. ಸರ್ ನಮಸ್ತೆ. ನಮಸ್ಕಾರ. ಎಲ್ಲಿಂದ ಬಂದಿದ್ದೀರಾ ಸರ್ ನೀವು? ಕೂದೂರಿಂದ ಬಂದಿದ್ದೀವಿ. ಎಷ್ಟು ಟೈಮಿಂದ ಈ ಬ್ಯಾಟ್ರಿನ ಯೂಸ್ ಮಾಡ್ತಾ ಇದ್ದೀರಾ? 3 years ಆಯ್ತು ಆಲ್ರೆಡಿ ತೊಗೊಂಡು. ಓಕೆ, ಬೇರೆ ಬ್ಯಾಟ್ರಿಗಳನ್ನ ಯೂಸ್ ಮಾಡ್ಬೋಯ್ತಲ್ಲ, ಇದನ್ನ ಯಾಕೆ ಯೂಸ್ ಮಾಡಿದ್ರಿ? ಆಲ್ರೆಡಿ ಅದು ಮಾಡಿದ್ದೀವಿ ಒಂದು 10 years. ಅದಕ್ಕೆ ಜಾಸ್ತಿ ಸ್ಪೇಸ್ ತೊಗೋತಿತ್ತು, ಮತ್ತು ಅವಾಗ ಡಿಸ್ಟ್ರಿಬ್ಯೂಟರ್ ಚೇಂಜ್ ಮಾಡಬೇಕಾಯಿತು. ಒಂದು 2-3 yearsಗೆ ಬ್ಯಾಟ್ರಿನ ಹೊಂಟೋಗ್ಬಿಡೋದು, ಆ ಥರ ಎಲ್ಲ ಆಗ್ತಿದ್ದು. ಅದಕ್ಕೋಸ್ಕರ ಚೇಂಜ್ ಮಾಡಿ ಬೇರೆದು ಯಾವ್ದಾನ ಸ್ಟೆಪ್ ಹೋಗಬೇಕು ಅನ್ಬೇಕಾದ್ರೆ ಈ ಬಸ್ಸಿಗೆ ಲಿಥಿಯಂ ಬ್ಯಾಟ್ರಿ ನೋಡಿದ್ವಿ. ಲಿಥಿಯಂ ಅಂದರೆ ಅದಕ್ಕೆ ಸ್ಪೇಸ್ ಕಮ್ಮಿ ಬೇಕು, ಚಿಕ್ಕ ಬ್ಯಾಟ್ರಿ, ಮತ್ತು 10 ವರ್ಷ ಗ್ಯಾರಂಟಿ ಕೊಡ್ತಿದ್ರು. ಓಕೆ, ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ವಿ. ಚೆನ್ನಾಗಿದೆ. ಸುಮ್ಮನೆ ಒಂದು ಯಾವ್ದಾರ ಒಂದು TV ಥರ ಇರುತ್ತೆ, ಒಂದು ಸೈಡಲ್ಲಿ ತಗ್ಲಾಕಿದ್ರೆ ಸಾಕು, ಚೆನ್ನಾಗಿ ಮಾಡ್ಬೋದು. ಅಲ್ಲಿಗೂ ಕೂಡ ತಗ್ಲಾಕ್ಬೋದು. ಓಕೆ, ಈಗ ಮೇಂಟೆನೆನ್ಸ್ ಯಾವ ರೀತಿ ಇದೆ ಸರ್? ಮೇಂಟೆನೆನ್ಸ್ ಎಲ್ಲಿವರೆಗೂ ಏನೂ ಬಂದಿಲ್ಲ. ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದಾಗ ಅವ್ರು ಕಾಲ್ ಮಾಡಿದ್ರೆ ಅವರೇ ಬಂದು ಸರ್ವಿಸ್ ಮಾಡಿಕೊಡ್ತಾರೆ. ಓಕೆ, ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆಯಾ? ಚೆನ್ನಾಗಿದೆ, 1 or 2 days ಅಲ್ಲಿ. ಓಕೆ, ಈಗ ನಿಮ್ಮ ರೀತಿ ಬೇರೆ ಯಾರಾದರೂ ಬ್ಯಾಟ್ರಿನ ಹಾಕ್ಸ್ಕೋಬೇಕು, UPSನ ಹಾಕ್ಸ್ಕೋಬೇಕು ಅಂತ ಅನ್ಕೊಂತಿದ್ರೆ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಪ್ರಮೋಟ್ ಮಾಡ್ತೀನಿ. ನಾನೇ ಇದರ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ ಸರ್, ಇದೆಲ್ಲ ನಾನೇ ಮಾಡಬೇಕು ಅಂತ ಕೂಡ ಅನ್ಕೊಂಡಿದ್ದೀನಿ. ನೀವು ಕೂಡ ಬಿಸ್ನೆಸ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಓಕೆ ಓಕೆ, ಹಾಗಾದರೆ ನೋಡಿದ್ರಲ್ಲ ಫ್ರೆಂಡ್ಸ್, ಸರ್ ಎಲ್ಲವನ್ನೂ ಕೂಡ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೀವು ಕೂಡ ಬ್ಯಾಟ್ರಿನ ಯೂಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಇವ್ರ ರೀತಿಯ ಯೂಸ್ನ ಮಾಡ್ಬೋದು, ಸೇಫ್ ಆಗಿರುತ್ತೆ ಅಂತ ಹೇಳ್ಬೋದು. ತುಂಬ ಜನ ಮಾಹಿತಿ ತಿಳಿಸ್ಕೊಡ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಲೋ ಮ್ಯಾಮ್, ನಮಸ್ತೆ. ನಮಸ್ಕಾರ ಮ್ಯಾಮ್. ಆ್ಯಕ್ಚುಲಿ ನಾನೊಂದು UPS ಬೈ ಮಾಡಬೇಕು ಅಂತ ಇದ್ದೀನಿ. ಓಕೆ, ನ್ಯೂಲಿ ಕನ್ಸ್ಟ್ರಕ್ಟೆಡ್ ನಡೀತಾ ಇದೆ ನಮ್ಮದು ಹೌಸು. ಓಕೆ, ನನಗೊಂದು UPS ಬೇಕಿತ್ತು 1 kVಗೆ. ಓಕೆ, ಅದು ನನಗೇನು ಸ್ಪೆಸಿಫಿಕೇಶನ್ ಇದೆ ಅಂತೆಲ್ಲ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? 1 kV ಆದರೆ ನಮ್ಮಲ್ಲಿ 3 ಮಾಡೆಲ್ ಇದೆ. ಸೊ ಇವಾಗ ನಿಮ್ಮ ಮನೆಗೆ ಅಂತ ಹೇಳ್ತಿರೋದ್ರಿಂದ ನೀವು ಈ UPSನ ಬೈ ಮಾಡ್ಬೋದು. ಇದು BK1250 ಅಂತ ಹೇಳಿ. ಇದು ಬಂದು ನಿಮಗೆ ಇದರಲ್ಲಿ ನಿಮಗೆ 1000 watts ಔಟ್ಪುಟ್ಟು 100 ಬ್ಯಾಟ್ರಿ ಬರುತ್ತೆ. ಇದು ನಿಮಗೆ 4 years ಬ್ಯಾಟ್ರಿ ಮತ್ತು ಇನ್ವರ್ಟರ್ ಎರಡೂ ಕೂಡ ನಿಮಗೆ 4 years ವ್ಯಾರಂಟಿ ಸಿಗುತ್ತೆ. ಇದಕ್ಕೆ ನಿಮಗೊಂದು ಆಫರ್ ಕೂಡ ಇದೆ. ಏನಂತ ಹೇಳಿದ್ರೆ, ನೀವು ಇದರಲ್ಲಿ ನಾವು ನಿಮಗೆ 5 ಕೂಪನ್ಗಳನ್ನ ಕೊಡ್ತೀವಿ. ಸೊ ಅದರಲ್ಲಿ ನೀವು ಇನ್ಸ್ಟಾಲೇಷನ್ ಮಾಡಿಸ್ಕೊಂಡ ನಂತರ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗಾರು ರೆಫರ್ ಮಾಡ್ತು ಅಂತ ಹೇಳಿದ್ರೆ, 1 ಕೂಪನ್ ಒಬ್ಬರು ಒಂದು ಇನ್ಸ್ಟಾಲೇಷನ್ ಮಾಡಿಸ್ಕೊಂಡ್ರೆ ನಿಮಗೆ 3,000 ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ 5 ಜನಕ್ಕೆ ರೆಫರ್ ಮಾಡುವಂಥ ಆಪರ್ಚುನಿಟಿ ಇರುತ್ತೆ. ಇದು ವಿತಿನ್ 3 months ಒಳಗೆ ನೀವು ರೆಫರ್ ಮಾಡಬೇಕು. ಓಕೆ, ಇದರಲ್ಲಿ ನಿಮಗೆ ಆಲ್ಮೋಸ್ಟ್ 15,000ವರೆಗೂ ಆಫರ್ ಇರೋದ್ರಿಂದ ನೀವು ಈಸಿಯಾಗಿ ಇದರಲ್ಲೇ ನೀವು ಅಮೌಂಟ್ ಕಮ್ಮಿನೂ ಆಗುತ್ತೆ ನಿಮಗೆ. ಈಸಿಯಾಗಿ ನಿಮಗೆ ಇದು ಸೂಟಬಲ್ ಕೂಡ ಇದೆ. 1 kV ಎಷ್ಟು ಮಾಡೆಲ್ ಇದೆ ಮ್ಯಾಮ್? 1 kV 3 ಮಾಡೆಲ್ ಬರುತ್ತೆ ಮ್ಯಾಮ್. ಓಕೆ, ಇದು BK1250 ಅಷ್ಟೇ ಕ್ಯಾಶ್ ಬ್ಯಾಕ್ ಆಫರ್ ಇರೋದು. ಹೌದು, ಇದೊಂದು ಮಾಡೆಲ್ ಮಾತ್ರ ಕ್ಯಾಶ್ ಬ್ಯಾಕ್ ಇರುತ್ತೆ. ಇದೊಂದು ರೆಫರ್ ಮಾಡಿದ್ರೆ ಅಷ್ಟೇ 3,000 ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಲ್ಲ? ಹೌದು. ಓಕೆ ಓಕೆ, ಇದು ನಿಮಗೆ ಝೀರೋ ಮೇಂಟೆನೆನ್ಸ್ ಬರುತ್ತೆ. ಇದಕ್ಕೆ ಯಾವುದೇ ಥರ ಡಿಸ್ಟರಿ ವಾಟರ್ ಹಾಕಿ ಮೇಂಟೈನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಇದು ಇನ್ನು 19 kgs ವೆಯ್ಟ್ ಬರುತ್ತೆ. ಸೊ ಈಸಿಲಿ ನೀವು ಗೋಡೆ ಕೂಡ ಇದನ್ನು ಫಿಟ್ ಮಾಡ್ಕೊಳ್ಬೋದು. ನಿಮಗೆ ಮನೆ ಈಗ ಹೊಸ ಮನೆ ಇರೋದ್ರಿಂದ ನಿಮ್ಗೆ ಲುಕ್ ವೈಸ್ ಕೂಡ ಇದು ನಿಮಗೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಅದಕ್ಕೆ ಮ್ಯಾಮ್ ಬಂದಿದ್ದು TV9ಅಲ್ಲಿ ನಿಮ್ಮ ವೀಡಿಯೋಸ್ ಎಲ್ಲ ನೋಡಿದ್ದೆ. ಓಕೆ, ಸೊ ಅದ್ರ ಮೇಲೆ ನಾನು ಇದನ್ನು ಪರ್ಚೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ವಿಸಿಟ್ ಮಾಡಿದ್ದೀವಿ. ಓಕೆ ಮ್ಯಾಮ್. ಆ್ಯಕ್ಚುಲಿ ಏನು ಗೊತ್ತಾ, ಇದು ಫರ್ನಿಚರ್ ವರ್ಕ್ಸ್ ಎಲ್ಲ ನಡೀತಾ ಇದೆ ಬಿಲ್ಡಿಂಗಲ್ಲಿ. ಸೊ ಅದ್ರದ್ದು ಎಷ್ಟು ಸ್ಪೇಸ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನನಗೇನಾದರೂ ಕೊಟ್ಟರೆ
ನಾನು ಅದನ್ನ ಪ್ರಿಪೇರ್ ಮಾಡಿ ನೆಕ್ಸ್ಟ್ ನಿಮ್ಮದು ಇನ್ಸ್ಟಾಲೇಷನ್ ಮಾಡಿಸ್ಕೊಳ್ಳೋಕೆ ಬ್ರೋಚರಲ್ಲಿ ನಿಮ್ಗೆ ಎಲ್ಲ ಥರ ಡೀಟೇಲ್ಸು ಅವೈಲಬಲ್ ಇದೆ. ಓಕೆ ಓಕೆ, ನಿಮ್ಗೆ ಎಲ್ಲ ಥರ ಡೀಟೇಲ್ಸ್ನ ನೀವು ಇದರಲ್ಲಿ ಚೆಕ್ ಮಾಡ್ಬೋದು. ಓಕೆ, ಈ ಬ್ರೋಚರ್ ನೋಡ್ಕೊಂಡು ಕಾಂಟ್ಯಾಕ್ಟ್ ಮಾಡಿ. ಯಾವಾಗಿದೆ ಮ್ಯಾಮ್ ಪ್ಲಾನ್ ನಿಮಗೆ? ನಾನು ಇನ್ನೊಂದು ಮಂತಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೋಬೇಕು ಅಂತ ಇದ್ದೀನಿ ಮ್ಯಾಮ್. ಓಕೆ ಮ್ಯಾಮ್, ಓಕೆ ನೀವು ಚೆಕ್ ಮಾಡಿ ನಮಗೆ ನನಗೆ ಯಾವುದು ಬೇಕು ಅನ್ಸುತ್ತೆ ಅದನ್ನು ಮಾಡೆಲ್ಲು ನಿಮಗೆ ಕನ್ಫರ್ಮ್ ಮಾಡ್ತೀನಿ ಮ್ಯಾಮ್ ಲೇಟರು. ಆಮೇಲೆ ನೀವು ಇನ್ಸ್ಟಾಲೇಷನಿಗೆ ಕಳಿಸ್ಕೊಡ್ಬೋದು. ಓಕೆ, ಇನ್ಸ್ಟಾಲೇಷನು ಮತ್ತು ಡೆಲಿವರಿ ನಮ್ಮ ಕಡೆಯಿಂದ ಫ್ರೀ ಇರುತ್ತೆ. ಓಕೆ, ಸೊ ನೀವು 48 ಅವರ್ಸಲ್ಲಿ ನಿಮ್ಮ ಮನೆಗೆ ಬಂದು ವಿತಿನ್ 48 ಅವರ್ಸ್ ನೀವು ಇನ್ಸ್ಟಾಲೇಷನ್ ಮಾಡಿಸ್ಕೊಡ್ತೀರಾ? ಓಕೆ ಮ್ಯಾಮ್. ಸರ್ವಿಸ್ ಕೂಡ ಡೋರ್ ಸ್ಟೆಪ್ಸ್ ಅಲ್ಲೇ ಇರುತ್ತೆ ಮ್ಯಾಮ್. ಸರ್ವಿಸ್ ಯಾವ ಥರ ಇದೆ ಮ್ಯಾಮ್? ಮ್ಯಾಮ್ ಡೋರ್ ಸ್ಟೆಪ್ ಸರ್ವಿಸ್ ಇರುತ್ತೆ. ಈಗ ನಿಮ್ಮ ಮನೆಗೆ ಒಂದು ಸರ್ವಿಸ್ನ ಪ್ರೊವೈಡ್ ಮಾಡ್ತೀವಿ. ವ್ಯಾರಂಟಿ ಪೀರಿಯಡ್ ಆದರೂ ಕೂಡ ವ್ಯಾರಂಟಿ ಪೀರಿಯಡ್ ಮುಗಿದ ಮೇಲೂ ಕೂಡ ನಮ್ಮ ಕಡೆಯಿಂದನೇ ಸರ್ವಿಸ್ ಅವೈಲೇಬಲ್ ಇದೆ. BK1250 ಮಾಡೆಲ್ ಇದೆಯಲ್ಲ ಮ್ಯಾಮ್, ಅದು ಎಷ್ಟು ವರ್ಷ ವ್ಯಾರಂಟಿ ಇದೆ ಮ್ಯಾಮ್? 4 ಇಯರ್ಸ್ ಮ್ಯಾಮ್. ಬ್ಯಾಟ್ರಿ ಮತ್ತು ಇನ್ವರ್ಟರ್ ಎರಡೂ ಕೂಡ ನಿಮಗೆ 4 ಇಯರ್ಸ್ ವ್ಯಾರಂಟಿ ಬರುತ್ತೆ. ಓಕೆ, ಇದು BG1250 ಈ ಮಾಡೆಲು ಮ್ಯಾಮ್ ಇದು ಕೂಡ ಸೇಮ್ ಕೆಪಾಸಿಟಿ 1000 ವ್ಯಾಟ್ಸ್ ಔಟ್ಪುಟ್ 100 AH ಬ್ಯಾಟ್ರಿ. ಇದರಲ್ಲಿ ನಿಮಗೆ ಪ್ರೈಸ್ ಬಂದು 29,500 ಆಗುತ್ತೆ. ಸೊ ಪ್ರೈಸ್ ಏನಕ್ಕೆ ನಿಮಗೆ ಜಾಸ್ತಿ ಆಗುತ್ತೆ ಅಂದರೆ ಇದಕ್ಕೆ 5 ಇಯರ್ಸ್ ವ್ಯಾರಂಟಿ ಇದೆ. 5 ಇಯರ್ಸ್ ಬ್ಯಾಟ್ರಿ, 2 years ಇನ್ವರ್ಟರ್ ವ್ಯಾರಂಟಿ ಬರುತ್ತೆ. ಓಕೆ, ವ್ಯಾರಂಟಿ ಪರ್ಪಸ್ ಅಷ್ಟೇ BG1250 ಪ್ರಿಫರ್ ಮಾಡ್ತೇವೆ. ಹೌದು. ಓಕೆ ಮ್ಯಾಮ್, ಆಯಿತು ಮ್ಯಾಮ್. ಇದು ಇನ್ಸ್ಟಾಲೇಷನ್ ನೀವೇ ಮಾಡ್ಕೊಡ್ತೀನಿ ಅಂತೀರಲ್ಲ, ನಿಮ್ಮ ಸರ್ವಿಸ್ ಇಂಜಿನಿಯರ್ ಏನಾದರೂ ಬಂದು ಎಕ್ಸ್ಟ್ರಾ ಚಾರ್ಜ್ ಏನಾದರೂ ಪೇ ಮಾಡಿ? ಇಲ್ಲ ಮ್ಯಾಮ್, ಯಾವುದೇ ಥರ ಚಾರ್ಜಸ್ಗಳನ್ನ ತೊಗೊಳ್ಳೋದಿಲ್ಲ. ಡೆಲಿವರಿ ಇನ್ಸ್ಟಾಲೇಷನ್ ನಮ್ಮ ಕಡೆಯಿಂದ ಫ್ರೀನೇ ಇರುತ್ತೆ. ನಿಮಗೆ ಡೋರ್ ಸ್ಟೆಪ್ಪಲ್ಲಿ ಬಂದು ಏನಿದೆ ಮಾಡಿಕೊಟ್ಟೆ ಹೋಗ್ತೇವೆ ಮ್ಯಾಮ್. ಯಾವುದೇ ಥರ ಚಾರ್ಜಸ್ನ ನಾವು ತೊಗೊಳ್ಳೋದು ಬೇರ್ ಮಾಡೋದಿಲ್ಲ? ಇಲ್ಲ. ಓಕೆ, ಈಗ ಒಂದು ನನ್ನ ಫಾರ್ಮ್ ಹೌಸ್ ಇದೆ ನಿಯರ್ ಬೈ ರಾಮನಗರ ಹತ್ರ ಇದೆ. ಓಕೆ, ಸೊ ಅಲ್ಲಿ ನಾನೊಂದು 2 kV ಅಥವಾ 3 kV ಇನ್ಸ್ಟಾಲೇಷನ್ ಮಾಡಿಸ್ಬೇಕು ಅಂತ ಇದ್ದೀವಿ. ಅದು ಲೈಟ್ ವೆಯ್ಟ್ ಇರುತ್ತಾ ಅದನ್ನು, ಅಥವಾ ಅದು ಜಾಸ್ತಿ ವೆಯ್ಟ್ ಏನಾದರೂ ಇರುತ್ತೆ ಮ್ಯಾಮ್? ನಿಮಗೆ 2 kV ಆದರೆ ಇನ್ಬಿಲ್ಟೇ ಬರುತ್ತೆ ಬ್ಯಾಟ್ರಿ ಮತ್ತು ಇನ್ವರ್ಟರ್ ಎರಡೂ ಕೂಡ. 3 kV ಆದರೆ ನಿಮಗೆ ಬ್ಯಾಟ್ರಿ ಸಪ್ರೇಟು ಮತ್ತು ಇನ್ವರ್ಟರ್ ಸಪ್ರೇಟ್ ಬರುತ್ತೆ. ಓಕೆ, ಇದು ಕೂಡ ನಿಮಗೆ ಕ್ಯಾರಿ ಮಾಡೋಷ್ಟು ವೆಯ್ಟ್ ಇದೆ ಮ್ಯಾಮ್. ಒಂದು 35 kg ವೆಯ್ಟ್ ಬರುತ್ತೆ. ಸೊ ನೀವೇನು ಅದನ್ನು ಜಾಸ್ತಿ ಭಾರ ಏನಿರಲ್ಲ, ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಓಕೆ ಮ್ಯಾಮ್. ಆಲ್ ಓವರ್ ಕರ್ನಾಟಕ ಎಲ್ಲೇದ್ರೂ ಕೂಡ ನಮ್ಮ ಕಡೆಯಿಂದನೇ ಸರ್ವಿಸು ಮತ್ತು ಇನ್ಸ್ಟಾಲೇಷನ್ ಎಲ್ಲ ಇರುತ್ತೆ ಮ್ಯಾಮ್. ಅದು ಕೂಡ ಮೇಂಟೆನೆನ್ಸ್ ಏನಿರಲ್ಲ? ಇಲ್ಲ ಮ್ಯಾಮ್, ಅದು ಝೀರೋ ಮೇಂಟೆನೆನ್ಸ್ ಇರುತ್ತೆ. ಓಕೆ ಮ್ಯಾಮ್, ಚೆಕ್ ಮಾಡಿ ಆರ್ಡರ್ ಬುಕ್ ಮಾಡ್ಕೊಳ್ಳಿ ಮ್ಯಾಮ್. ಶೋರ್ ಮ್ಯಾಮ್, ನಾನು ಕಾಲ್ ಮಾಡ್ತೀನಿ, ಕಾಲ್ ಬ್ಯಾಕ್ ಮಾಡ್ತೀನಿ ನಿಮಗೆ. ನಮಗೆ ಯಾವ್ದು ಸೂಟಬಲ್ ಆಗುತ್ತೆ ಅಂತೇಳಿ ನೀವು ಪ್ರಿಫರ್ ಮಾಡಿ. ಓಕೆ ಓಕೆ, ನಾನು ನಿಮಗೆ ಕನ್ಫರ್ಮ್ ಮಾಡ್ತೀನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು.